ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ಗ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಅಥಾಸಾವು ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶೇಷಣಾನಿ ಯಾನಿ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ನೇವ ಕ್ರಮಾತ್ ಸಜ್ಜನ ಸಂವಿದೆ. ಕವಿರ್ಮನೀಷಿ ಪರಿಭೂಸ್ವಯಂಭೂಃ ಯಾಥಾ ತಥ್ಯತಃ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯಃ ಸಮಾಭ್ಯಃ ಯಚ್ಚಿಕೇತ ಸತ್ಯಮಿತ್ತನ್ನಮೋಹಂ ವಸುಸ್ಮಾರ್ಗಂ ಉತ ಚೇತೋ ತದಾತ ವಿಶ್ವಂ ಸತ್ಯಂ ಮಘವಾನಾಯುವೋರಿತಂ ಆಪಶ್ಚ ನ ಪ್ರಮಿನಂತಿ ವ್ರತಂ ಮಾಂ ಪ್ರಘಾನ್ವಶ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರಣಾನಿ ವೋಚಂ ಅನಾದ್ಯನಂತಂ ಜಗದೇತದೀದೃಕ್ ಪ್ರವರ್ತತೆ ನಾತ್ರ ವಿಚಾರ್ಯಮಸ್ತಿ ನ ಚಾನ್ಯಥಾ ಕ್ವಾಪಿ ಚ ಕಸ್ಯಚೇದಂ ಅಭೂತ್ಪುರಾ ನಾಪಿ ತಥಾ ಭವಿಷ್ಯತ್. ಅಸತ್ಯಮಾಹುಃ ಜಗದೇತದಜ್ಞಾಃ ಶಕ್ತಿಂ ಹರೇರ್ಯೇ ನ ವಿದುಃ ಪರಾಂ ಹಿ ಯಸ್ಸತ್ಯರೂಪಂ ಜಗದೇತದೀದೃಕ್ ಸೃಷ್ಟ್ವಾ ತ್ವಭೂತ್ ಸತ್ಯಕರ್ಮಾ ಮಹಾತ್ಮಾ. ಅಸತ್ಯಮಪ್ರತಿಷ್ಠಂತೆ ಜಗದಾಹುರಣೀಶ್ವರಂ ಅಪರಸ್ಪರಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಅಕ್ಷಯಾಯ ಜಗತೋ ಹಿತಾಃ ಇತ್ಯಾದಿಶ್ಚ. ಎಷ್ಟು ಶ್ರುತಿ ಸ್ಮೃತಿ ಎಲ್ಲವನ್ನೂ ಲೇಖ ಮಾಡಿ. ಅನಿತ್ಯತ್ವಾತ್ ವಿಕಾರಿತ್ವ ಪಾರತಂತ್ರ್ಯಾದಿರೂಪತಃ ಸ್ವಪ್ನಾದಿ ಸಾಮ್ಯಂ ಜಗತ್ತೋ ನತು ಬೋಧ ನಿವರ್ತ್ಯತ. ಹಾಗೆ ಕೆಲವು ಪ್ರಶ್ನೆ ಹಾಕ್ಕೊಂಡ್ರು. ಕೆಲವು ಕಡೆಗೆ ಜಗತ್ತೆಲ್ಲ ಹೇಗೆ ಅಂದರೆ ಸ್ವಪ್ನ ಇದ್ದ ಹಾಗೆ ಅಂತ ಕರೆದಿದ್ದಾರೆ, ಮಾಯೆ ಇದ್ದ ಹಾಗೆ ಅಂತ ಕರೆದಿದ್ದಾರೆ. ಅದಕ್ಕೆ ಅರ್ಥ ಹೇಳಬೇಕಲ್ಲ. ಅರ್ಥನ ಆಚಾರ್ಯ ಯಾವುದೋ ಮಾಡಲಿಲ್ಲ, ಮತ್ತೆ ಪ್ರಮಾಣನೇ ಕೊಟ್ಟರು. ಪ್ರಮಾಣದಿಂದನೇ ಅರ್ಥ. ಎಲ್ಲೆಲ್ಲಿ ಜಗತ್ತನ್ನು ಅಸತ್ಯ ಅಂತ ಕರೆದಿದ್ದಾರೆ, ಸ್ವಪ್ನ ಇದ್ದಂತೆ ಅಂತ ಕರೆದಿದ್ದಾರೆ, ಅದಕ್ಕೆಲ್ಲ ಏನು ಅರ್ಥ ಅಂದರೆ ಅನಿತ್ಯತ್ವ. ಅನಿತ್ಯವಾದ್ದರಿಂದ ಏನಂತ ಕರೆದ್ರು? ಅಸತ್ಯ ಅಂದ್ರೆ ಅಷ್ಟೇ. ಜೊತೆಗೆ ವಿಕಾರಿತ್ವ, ವಿಕಾರ ಹೊಂದೋದ್ರಿಂದ, ಚೇಂಜ್ ಆಗ್ತಿರೋದ್ರಿಂದ ಆ ಕಾರಣದಿಂದ ಕೊಟ್ಟರು. ಪಾರತಂತ್ರ್ಯಾದಿ ರೂಪತಃ, ಪಾರತಂತ್ರ್ಯ ಇದೆ. ಈ ಕಾರಣಕ್ಕೋಸ್ಕರ ಏನಂತಾರೆ ಅದನ್ನು ಇಲ್ಲ ಅಂತ ಕರೆದಿದ್ದಾರೆ ಹೊರತು, ಅಸತ್ಯ ಅಂತ ಕರೆದಿದ್ದಾರೆ ಹೊರತು ಏನರ್ಥ ಅಲ್ಲ. ಅದಕ್ಕೆಲ್ಲ ಇಲ್ಲ ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ? ವೋಟರ್ಸ್ ಲಿಸ್ಟಿಗೆ ಬರ್ತಾರೆ, ಇಬ್ಬರ ಹೆಸರು ಬರ್ತಾರೆ, ಮಕ್ಕಳ ಹೆಸರು ಬರ್ಸೋದಿಲ್ಲ. ಯಾಕೆಂದರೆ ದೊಡ್ಡ ಇನ್ನು ಯಾರೂ ಇಲ್ಲ, ಇಬ್ಬರೇ ಯಾರೂ ಇಲ್ಲ, ಇಬ್ಬರೇ ಅಂದ್ಬಿಡ್ತಾರೆ. ತಮ್ಮ ಮಕ್ಕಳೇ ಇದ್ದಾರೆ, ಅವರೆಲ್ಲ ಏನಲ್ಲ. ಆದ್ದರಿಂದ ಯಾವ ಗುಪ್ಪಿ ಬರೋದಿಲ್ಲ ಅವರು ಅಷ್ಟೇ. ಆ ಅರ್ಥದಲ್ಲಿ ಹೇಳಿದ್ದೆ ಹೊರತು ರೇಷನ್ ಕಾರ್ಡಿಗೆ ಹೊರ ಬರ್ತಾರೆ. ರೇಷನ್ ಕಾರ್ಡ್ ಕೊಡ್ಬೇಕಾದ್ರೆ 4 ಜನ ಇದ್ದೀವಿ 8 ಜನ ಇದ್ದೀವಿ ಅಂತ ಹೇಳ್ತಾರೆ. ಯಾಕೆ? ಎಲ್ಲರೂ ಬರೋದು, ಊಟ ಎಲ್ಲರಿಗೂ ಬೇಕು, ವೋಟಿಂಗ್ ಎಲ್ಲರಿಗೂ ಇಲ್ಲ. ಆದ್ದರಿಂದ ಈ ಗುಪ್ಪಿ ಬರೋದಿಲ್ಲ. ಟಿಕೆಟ್ಗೆ ಹಾಗೆ ಅರ್ಧ ಟಿಕೆಟ್ ಬೇರೆ, ನೋ ಟಿಕೆಟ್ ಬೇರೆ, ಫುಲ್ ಟಿಕೆಟ್ ಬೇರೆ, ಎಷ್ಟು ವ್ಯತ್ಯಾಸ ಇದೆ. ಇದೆಲ್ಲ ಅರ್ಥ ಮಾಡಿಕೊಳ್ಳದೆ ಕಣ್ಣು ಮುಚ್ಕೊಂಡು ಏನು ಅರ್ಥ ಮಾಡಿದ್ರು ಅವರು? ಇಲ್ಲ ಅಂದರೆ ಇಲ್ಲ ಅಷ್ಟೇ. ತಪ್ಪದು. ಮತ್ತು ಈ ಅರ್ಥ ಕೂಡ ಅದೇ ಹೇಳಿದ ಅರ್ಥ ನೋಡಿ, ಸ್ವಾರಸ್ಯ ಹೇಗಿದೆ. ಸ್ವಪ್ನಾದಿ ಸಾಮ್ಯಂ ಜಗತಃ ನತು ಬೋಧ ನಿವರ್ತ್ಯತ. ಬೋಧ ನಿವರ್ತ್ಯತ ಅಂದ್ರೇನೋ? ಬೋಧ ಅಂದರೆ ಜ್ಞಾನ, ನಿವರ್ತ್ಯತ ಅಂದ್ರೇನೋ? ಬ್ರಹ್ಮಜ್ಞಾನ ಬಂದಮೇಲೆ ಹೋಗಿಬಿಡುತ್ತೆ ಅಂತಾರಲ್ಲ, ಅಲ್ಲ. ಆ ಅರ್ಥ ಅಲ್ಲ ಅದಕ್ಕೆ ಅಂತೇಳಿ. ಸರ್ವಜ್ಞಸ್ಯೇತೋ ವಿಷ್ಣೋ ಸರ್ವದೈ ತತ್ಪ್ರತೀಯತೆ ಬೋಧಾಸಹಂ ನ ತಥೋ ಚೈತತ್ ಎಂತು ಆಜ್ಞಾವಶಮಸ್ಯ ಹಿ ಇತಿ ಪರಮೋಪನಿಷದಿ. ಇದಕ್ಕೆ ಉಪನಿಷತ್ತಿನಿಂದನೇ ಅರ್ಥ ಹೇಳಿದ್ರು. ಅದು ಸ್ವಾರಸ್ಯ ಅಂದರೆ ಇದೆಲ್ಲ ಉಳಿದವ್ರು ಯಾತಕ್ಕೆ ಕೊಟ್ಟು ಮಾಡಿ ಜನ ಗೊತ್ತಾಗಲ್ಲ ಇವೆಲ್ಲ ಅಂತ ಹೇಳಿಬಿಟ್ಟು ಅರ್ಥ ಬರೆದ್ಬಿಟ್ಟು. ಇವತ್ತು ಹಾಗೇನೆ ಅನೇಕರು ತಪ್ಪು ಹೇಳೋದಕ್ಕೆ ಜನ ಎಲ್ಲ ಏನು ನೋಡ್ತಾರೆ, ಏನು ಗೊತ್ತಿರುತ್ತೆ ಮಹಾ ಅಂತ ಹೇಳಿಬಿಟ್ಟು ಉಡಾಫೆ ಹೊಡೆದು ಬಿಡ್ತಾರೆ. ಮಾಡಬಾರ್ದು ಹಾಗೆಲ್ಲ. ದಾಖಲೆ ಅದು ಅಂತ ಹೇಳಿದ ಮೇಲೆ ದಾಖಲೆ ಆಗಬೇಕು.
ಸರ್ವಜ್ಞಸ್ಯ ಯತೋ ವಿಷ್ಣೋಃ ಸರ್ವತೈತತ್ಪ್ರತೀಯತೆ ಬೋಧಾಸಹಂ ತಥೋ ನೈತತ್ ಕಿಂತು ಆಜ್ಞಾವಶಂ ಅಸ್ಯ ಹೀತಿ ಪರಮೋಪನಿಷದಿ. ಮತ್ತು ಬೋಧನಿವರ್ತ್ಯತ ಅಂದ್ರೇನು? ಬ್ರಹ್ಮಜ್ಞಾನ ಬಂದ ಮೇಲೂ ಹೋಗೋದಿಲ್ಲ, ಅಲ್ಲ, ಪರಮಾತ್ಮನ ಕಣ್ಣಿಗೆ ಕಾಣಿಸ್ತಾ ಇದೆ. ಇವ್ರು ಹೇಳ್ತಿರೋದೇನು ಬ್ರಹ್ಮಜ್ಞಾನ ಬಂದ ಮೇಲೆ ಇಲ್ಲ ಅಂತ ಗೊತ್ತಾಗುತ್ತೆ ಅಂತೇಳಿ. ಹೋಗಲಿ, ಬ್ರಹ್ಮ ಇದ್ದಾನಲ್ಲ ಆತನೇ ಜಗತ್ತು ನೋಡ್ತಾ ಇದ್ದಾನೆ ಅಂದಮೇಲೆ ಏನಲ್ಲ ಅದು ಸುಳ್ಳಲ್ಲ. ಸರ್ವಜ್ಞಸ್ಯ ಯತೋ ವಿಷ್ಣೋಃ ಸರ್ವದಾ ಏತತ್ ಪ್ರತೀಯತೆ ಬೋಧಾಸಹಂ. ಆದ್ದರಿಂದ ಜ್ಞಾನದಿಂದನೂ ಕೂಡ ಅದು ಸತ್ಯನೇ. ತಥೋ ನ ಏತತ್ ಕಿಂತು ಅಜ್ಞಾವಶಮಸ್ಯ. ಬೋಧ ಅಸಹ, ಜ್ಞಾನಕ್ಕೆ ಎರಡದು, ನಿವರ್ತ್ಯವಾಗ ಸಂಭವ ಇಲ್ಲ ಅಂತ. ಬೋಧ ಅಂದರೆ ಜ್ಞಾನ, ಸಹ ಅಸಹ, ಜ್ಞಾನ ನಿವರ್ತ್ಯವಾದದ್ದಲ್ಲ. ಅವ್ರ ಜ್ಞಾನ ನಿವರ್ತ್ಯವಾದದ್ದು ಯಾವುದೋ ಅದು ವ್ಯಾವಹಾರಿಕ ಅಂತ, ವ್ಯಾವಹಾರಿಕ ಅಲ್ಲ, ಸತ್ಯನೇ ಆಗಿದೆ. ಕಿಂತು ಆಜ್ಞಾವಶಂ ಅಸ್ಯಹಿ. ಆದರೆ ದೇವರಂತ ಸತ್ಯ ಅಂತ ಹೇಳಿಬಿಟ್ರೆ ಈ ರೀತಿ ಅರ್ಥ ಮಾಡಬಾರ್ದು. ಏನಂತ? ಇಂಡಿಪೆಂಡೆಂಟ್ ಅಂತ ಅರ್ಥ ಮಾಡಬಾರ್ದು. ದೇವರ ಆಜ್ಞೆಗೆ ಒಳಪಟ್ಟಿಲ್ಲ ಅಂತ ಅರ್ಥ ಮಾಡಬಾರ್ದು. ಆಜ್ಞಾವಶಂ ಅಸ್ಯಹಿ, ಆಜ್ಞಾವಶ್ಯವಾಗಿದೆ, ಅದನ್ನು ಒಪ್ಪಬೇಕಷ್ಟೇ ಹೊರತು ಏನಂತ ಕರಿಬಾರ್ದು. ಆಫೀಸ್ಗೆ ಹೋದ, ಕೆಲಸ ಆಗಲಿ ಬಂದುಬಿಟ್ಟು ಯಾರೂ ಇರಲಿಲ್ಲ ಅಂದ್ಬಿಟ್ಟ, ಆಫೀಸ್ ನಡೀತಾನೇ ಇದೆ, ಸೈನ್ ಮಾಡಬೇಕಾದ ಅರ್ಟಿ ಇಲ್ಲ, ಅದಕ್ಕಿದ್ದಿಲ್ಲ ಅಷ್ಟೇ. ಯಾವ ಕೆಲಸಕ್ಕೆ ಬಕ್ಯಾವ್ದಕ್ಕೆ ಇಲ್ಲ, ಜಗತ್ತಿಗೆ ಏನಿಲ್ಲ, ಮೋಕ್ಷ ಕೊಡೋ ಶಕ್ತಿ ಇಲ್ಲ, ಆ ದೃಷ್ಟಿದಿಲ್ಲ ಅಷ್ಟೇ, ಕೌಂಟ್ ಆಗೋದಿಲ್ಲ. ದೇವರಿದ್ದಾನೆ, ಯಾಕೆ ಮೋಕ್ಷ ಕೊಡ್ತಾನೆ ಅಂತ. ಉಳು ದೃಷ್ಟಿಯಿಂದ ಜಗತ್ತಿದೆ, ಆ ಆಸ್ಪೆಕ್ಟ್ ದೃಷ್ಟಿಯಿಂದ ಜಗತ್ತಲ್ಲ. ಅಲ್ಲ 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 ಅರ್ಥ ಅದು ಅನಿತ್ಯತ್ವ ಕಾರಣದಿಂದ, ವಿಕಾರಿತ್ವ ಕಾರಣದಿಂದ, ಪಾರತಂತ್ರ್ಯಾದಿ ಮೊದಲಾದ ಕಾರಣಗಳಿಂದ ಜಗತ್ತನ್ನು ಸ್ವಪ್ನ ಅಂತ ಕರೀತಾರೆ, ಮಾಯಾ ಅಂತ ಕರೀತಾರೆ ಹೊರತು ನತು ಬೋಧ ನಿವರ್ತ್ಯತ, ಬ್ರಹ್ಮಜ್ಞಾನ ಹೋಗಿಬಿಡುತ್ತೆ ಎಂಬ ಅರ್ಥ ಅಲ್ಲ. ಅರ್ಥ ಆಯ್ತಾ? ಸಿದ್ಧಾಂತನೇ ಅದು. ಎಲ್ಲಿ ಜಗತ್ತನ್ನು ಅಸತ್ಯ ಅಂತ ಕರೆದಿದ್ದಾರೋ, ಸ್ವಪ್ನದಂತೆ ಅಂತ ಕರೆದಿದ್ದಾರೋ, ಮಾಯೆ ಅಂತ ಕರೆದಿದ್ದಾರೋ, ಅದೆಲ್ಲ ಏನದು ಅಷ್ಟೇ. ಅನಿತ್ಯ, ವಿಕಾರಿ, ಅಸ್ವತಂತ್ರ ಅಂತ ಅರ್ಥನೇ ಹೊರತು ಅದು ಹೋಗಿಬಿಡುತ್ತೆ ಎಂಬ ಅರ್ಥದಲ್ಲಿ ಅಲ್ಲ. ತಿಳಿತಾ? ಎಷ್ಟು ನೇರ ಉತ್ತರ, ಸ್ವಲ್ಪ ಕೂಡ ಕನ್ಫ್ಯೂಷನ್ನೇ ಬರಬಾರದು ಓದ್ದವರಿಗೆ. ನೆಕ್ಸ್ಟ್ ಈಗ ಮತ್ತು ಯಾವುದೋ ಹೇಳ್ತೀರಿ ಅಲ್ಲ, ನಾವು ಅರ್ಥ ಏನು ಕೊಡದೆ ಅರ್ಥ ಮಾಡಿದರೂ ಕರೆಕ್ಟ್. ಅದು ಕೆಲವು ವಿಷಯಗಳು ಹೇಗೆ ಅಂತ ಕೇಳಿದ್ರೆ ಏನು ಪ್ರಮಾಣನೂ ಕೊಡಬೇಕಾಗಿಲ್ಲ. ಲಾಜಿಕ್, ಸಿಂಪಲ್ ಲಾಜಿಕ್ ಅದು, ಗೊತ್ತಾಯ್ತಾ? ಆದರೆ ಪ್ರಮಾಣ ಕೊಟ್ಟು ಹೇಳ್ತಾರೆ ಮತ್ತೆ. ಯಾಕೆ? ಜನಕ್ಕೆ ಎಂದೂ ತಪ್ಪು ತಿಳುವಳಿಕೆ ಬರಲೇಬಾರದು ಅಂತ. ಇದನ್ನು ಇಷ್ಟೆಷ್ಟು ಒತ್ತಿ ಅಷ್ಟು ಹೇಳಿದ್ರು ಕೂಡ ಓದೋದೇ ಇಲ್ಲ, ಆ ಸ್ಥಿತಿಗೆ ಹೋಗಿಬಿಟ್ರೆ ಎಷ್ಟು ಅನ್ಯಾಯ. ಓದಬೇಕು, ತಿಳ್ಕೊಬೇಕು, ತಿಳಿಸ್ಬೇಕು. ಇವನ್ನೆಲ್ಲ ಕೂಡ ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ ಉಳಿದವ್ರಿಗೆ ಅದು ತಿಳಿಸ್ಬೇಕು. ಹಾಗಲ್ಲ ಅರ್ಥ ಹೀಗೆ ಅಂತ ಹೇಳಿದರೆ ಎಷ್ಟು ಜನ ಉದ್ಧಾರ ಆಗ್ತಾರದ್ರೆ. ಪ್ರಜ್ಞಾ ವಿನಿರ್ಮಿತಂ ಯಸ್ಮಾತ್ ಅತೋ ಮಾಯಾಮಯಂ ಜಗತ್ ಅನೇನಾನುಗತಂ ಯಸ್ಮಾತ್ ಅನೃತಂ ತೇನ ಕಥ್ಯತೆ ಬೋಧಾ ನಿವರ್ತ್ಯಮಪಿತು ನಿತ್ಯಮೇವ ಪ್ರವಾಹತಃ ಅಯುತ್ಯಕ್ತಃ ಪರೋ ದೇವಃ ತೇನ ಸತ್ಯಮಿದಂ ಜಗತ್ ತದಧೀನ ಸ್ವರೂಪತ್ವಾತ್ ಅಸತ್ಯಂ ತೇನ ಕಥ್ಯತೆ ಸತ್ಯಸ್ಯ ಸತ್ಯಃ ಸ ವಿಭುಃ ಇಂದ್ರಚಾಪಸ್ಯ ಸೂರ್ಯವತ್ ಇತಿ. ಇದಿಷ್ಟು ಸ್ಮೃತಿ, ಅದಿಷ್ಟು ಶ್ರುತಿ, ಸ್ಮೃತಿ. ಪ್ರಜ್ಞಾ ವಿನಿರ್ಮಿತಂ ಯಸ್ಮಾತ್ ಅಥೋ ಮಾಯಾಮಯಂ ಜಗತ್. ಮಾಯಾ ಅಂದರೆ ಏನು ತಿಳ್ಕೊಂಡ್ರು? ಮಾಯೆ ಏನು ತಿಳ್ಕೊಂಬಿಟ್ರು? ಹಾಗಲ್ಲ. ಪ್ರಜ್ಞೆ ದೇವರ ಹೆಸರು. ಮಾಯೆ ಏನಂತ ಕರೀತಾರೆ? ದೇವರ ಮಹಿಮೆಗೆ ಮಾಯಾ ಅಂತ, ದೇವರ ಮಹಿಮೆಗೆ ಮಾಯಾ ಅಂತ ಹೆಸರಿದೆ. ಗೊತ್ತಾಯ್ತಾ? ಇದು ಹಳ್ಳಿಯಲ್ಲಿ ಉಪಯೋಗಿಸ್ತಾರೆ ಎಲ್ಲ ಅವನ ಮಾಯೆ ಅಂತ. ಅಂದರೆ ಏನು? ಅವನ ಲೀಲೆ ಅಂತ ಅರ್ಥ, ಜ್ಞಾನ ಅಂತ ಅರ್ಥ, ಸುಳ್ಳು ಅಂತ ಅರ್ಥ ಅಲ್ಲ ಅವರಿಗೆ. ಅದು ಭಕ್ತಿಯಿಂದ ಹೇಳ್ತಾರೆ ಎಲ್ಲ ಅವನ ಮಾಯೆ ಅಂತ ಹೇಳಬೇಕಾದ್ರೆ ಎಷ್ಟು ಅರ್ಥ ಇದೆ. ಈ ಅರ್ಥ ಇವರು ಹೊಡೆದು ಹೋದರೆ ಏನು ಮಾಡಬೇಕು? ಅವನಿಗೂ ಕೂಡ ಏನಂತ ಅನಿಸಿಲ್ಲ, ಸುಳ್ಳು ಅನಿಸಿಲ್ಲ, ಜಗತ್ತು ಸುಳ್ಳು ಅನಿಸಿಲ್ಲ. ಇದೆಲ್ಲ ದೇವರ ಆಟ, ದೇವರ ಮಾಯೆ ಅಂತ ಆಟ ಕೂಡ ಅರ್ಥ ಇದೆ. ಅದೆಲ್ಲ ಬಿಟ್ಟುಬಿಟ್ಟು ತಲೆ ಒಂದೇ ಅರ್ಥ. ಇವತ್ತು ಮತ್ತೊಂದು ಯೋಚನೆ ಮಾಡಿಲ್ಲ ಅಂದರೆ ಎಷ್ಟು ಆಶ್ಚರ್ಯ. ಇತ್ತೀಚೆ ಅಂತ ಎಲ್ಲಿ ಬರೀತಾರೋ ಪ್ರಸಿದ್ಧವಾಗಿರೋದನ್ನು ಬರೆಯೋದಿಲ್ಲ. ಕೆಲವು ಅದೇ ಆಗಿರುತ್ತೆ, ಕೆಲವು ಪ್ರಸಿದ್ಧ ಆಗಿರುತ್ತೆ. ಗೊತ್ತಾಯ್ತಾ? ಆ ದೃಷ್ಟಿಯಿಂದ ಹೇಳೋದಿಲ್ಲ. ಕೆಲವು ಎಲ್ಲರೂ ಒಪ್ಪಿರೋ ವಾಕ್ಯಗಳು, ಕೆಲವು ಎಲ್ಲರಿಗೂ ಗೊತ್ತಿರೋ ವಾಕ್ಯ ಬೇರೆ, ಒಪ್ಪಿರೋ ವಾಕ್ಯ ಬೇರೆ, ಶ್ರುತಿ ವಾಕ್ಯ ಬೇರೆ, ಸ್ಮೃತಿ ವಾಕ್ಯ ಬೇರೆ. ಎಲ್ಲಿ ಶ್ರುತಿ ಕೊಟ್ಟು ಸಾಮಾನ್ಯದಿಂದ ಕೊಟ್ಟು ಇತ್ತೀಚೆಗೆ ಕೊಡ್ತಾರೋ ಅಲ್ಲಿ ಸ್ಮೃತಿ ವಾಕ್ಯನೂ ಹೀಗಿದೆ ಅಂತ. ಗೊತ್ತಾಯ್ತಾ? ಆಚಾರ್ಯ ಕೋಟ್ ಮಾಡೋ ರೀತಿಯೇ ಹಾಗೆ. ನೆಕ್ಸ್ಟ್ ಇದನ್ನು ಇತ್ತೀಚೆಗೆ ಯಾಕೆ ಹೇಳ್ತಾರೆ? ಸ್ಮೃತಿ ವಾಕ್ಯ ಯಾಕೆ ಹೇಳಲಿಲ್ಲ? ಗೊತ್ತಿ ಪ್ರಸಿದ್ಧ ಅಂತ ಅಷ್ಟೇ ಅರ್ಥ. ಹೌದು, ಪ್ರಸಿದ್ಧ ಅಂತ ಹೇಳಕ್ಕೆ ಹೋಗಿ ಹಿಂದೆ ಗೀತಾದಲ್ಲಿ ನೋಡಿ ಇತ್ಯಾದೇಶ, ಗೀತಾ ಕೋಟ್ ಮಾಡಿದರು, ಇತ್ಯಾದೇಶ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಗೊತ್ತಿರೋದೇ ಅದು. ಅರ್ಥ ಆಯ್ತಾ? ಇದರ ದೃಷ್ಟಿ ಅನೇಕ ರೀತಿಯಿಂದ ಅದು ಇತ್ತೀಚೆ ಅಂತ ಹೇಳ್ತಾರೆ. ಅದನ್ನೆಲ್ಲ ನಾನು ಪ್ರತಿಯೊಂದು ಕೂಡ ಭಾರಿ ಸ್ವಾರಸ್ಯ.
ನಮ್ಮಲ್ಲಿಯೂ ಕೂಡ ಹಾಕ್ತಾರೆ ಇಬಿಡ್ ಅಂದುಬಿಡ್ತಾರೆ. ಅದೇ ವಾಕ್ಯ ಕೆಳಗೆ ಕೊಟ್ಟಾಗ ಅವ್ರು ಕೊಟ್ಟಿರ್ತಾರೆ IBID ಏನರ್ಥ ಸೇಮ್ ಅಂತ ಡಿಟೋ ಇದ್ದ ಎಲ್ಲ ಬೆರೀತಾ ಹೋಗೋದಿಲ್ಲ, ದೊಡ್ಡದಾಗಿ ಬಿಡುತ್ತಾರೆ. ಇಲ್ಲ ಅಬ್ರಿವೇಷನ್ಸ್ ಉಪಯೋಗಿಸ್ತಾರೆ. ಇಲ್ಲ ಹೋದರೆ ಡಿಟೋ ಅಂತಾರೆ, ತುಂಬ ದೊಡ್ಡ ಅದೇ ಉದ್ದಕ್ಕಾಗಿಬಿಡುತ್ತೆ. ಇತಿ ಬೃಹದಾರಣ್ಯಕೋಪನಿಷತ್ತು ಅಂತ ಕರೆದುಬಿಟ್ರೆ ದೊಡ್ಡದಾಗಿಬಿಡೋದು. ಭಾಗವತ ತಾತ್ಪರ್ಯ ನಿರ್ಣಯ ಭಾರಿ ದೊಡ್ಡದಾಗುತ್ತೆ, ಚಿಕ್ಕದಾಗಿ ಹೇಳೋದು ಭಾತ ಅಷ್ಟೇ. ಇವೆಲ್ಲ ಯೋಚನೆ ಮಾಡಿದರೆ ಅನೇಕ ರೀತಿಯಲ್ಲಿ ಉಲ್ಲೇಖ ಪಡೋ ಪದ್ಧತಿ ಇದೆ. ತಸ್ಯೋಪನಿಷತ್ ಸತ್ಯಸ್ಯ ಸತ್ಯಂ ಇತಿ ನೋಡಿ ಅಷ್ಟು ಅರ್ಥ ಇದೆ. ಪ್ರಜ್ಞಾ ವಿನಿರ್ಮಿತಂ ಯಸ್ಮಾತ್ ಅಥೋ ಮಾಯಾಮಯಂ ಜಗತ್. ಭಗವದ್ಗೀತೆಯಲ್ಲಿ ಬಂದಿದೆ ಸಂಭವಾಮಿ ಆತ್ಮಮಾಯಯ ಅಂತ ಇದೆ. ಆತ್ಮಮಾಯೆ ಏನು ಅರ್ಥ ಮಾಡಬೇಕೀಗ? ಅವರೇ ನಂದೇ ಮಾಯೆ ಅಂತ ಅರ್ಥ ಮಾಡಿಬಿಡ್ತಾರೆ. ನಂದೇ ಮಾಯೆ ಒಳಗಾಗ್ಬಿಟ್ರೆ ನನಗೆ ಮಾಯಕ್ಕೆ ನಿಮಗೇನು ಹೇಳಿ ನನಗೂ ಜ್ವರ ನಿಮಗೂ ಜ್ವರ ಚೆಂದಾಗಿ ಆಗ್ತದೆ ಅಲ್ಲ ಅದು. ಅದಕ್ಕೆ ಮಾಯಾ ಅಂದರೆ ನನ್ನ ಇಚ್ಛೆಯಿಂದ ಅವತಾರ ಮಾಡಿ. ಇಚ್ಛೆ ಜ್ಞಾನ ಎಲ್ಲ ಅರ್ಥ ಮುಖ್ಯವಾದ ಅರ್ಥ ಇದೆ. ಅಂದು ಬಿಟ್ಟು ಒಂದೇ ಅರ್ಥ ತಲೆ ಬರೋದು, ಬೇರೆ ಅರ್ಥ ಬರೋದೇ ಇಲ್ಲ ಅವರಿಗೆ. ಪ್ರಜ್ಞಾ ವಿನಿರ್ಮಿತಂ ಯಸ್ಮಾತ್ ಅಥೋ ಮಾಯಾಮಯಂ ಜಗತ್ತೇ ಅನೇನ ಆನಂದಮಯ. ಅಲ್ಲಿ ಹೇಗೆ ಬಂದಿದೆಯಲ್ಲ ಅದೇ ರೀತಿ ಅರ್ಥಲ್ಲೇ ಬಂದಿರೋದು. ಅನೇನ ಅನುಗತಂ ತಸ್ಮಾತ್ ಅನೃತಂ ತೇನ ಕಥ್ಯತೆ. ಮತ್ತು ಅನೇನ ಅನುಗತಂ ಅನೃತ ಅಂತ ಕರೀತಾರೆ. ಅನೃತ ಅಂದರೆ ನಾರಾಯಣ. ತೇನ ಅನುಗತಂ ಅವನು ಅನುಸರಿಸೇ ಇರೋದನ್ನ ಜಗತ್ತು ಏನಂತ ಹೆಸರಿದೆ? ಅನೃತ ಅಂತ ಹೆಸರಿದೆ. ಅನೃತ ಅಂತ ಎಲ್ಲೆಲ್ಲಿ ಬಂದಿರುತ್ತೋ ಅವ ವೇದಗಳಲ್ಲಿ ಎಷ್ಟೋ ಅನಂತ ವೇದಗಳಿವೆ, ಇಂಥ ರೆಫರೆನ್ಸ್ ಬಂದಿರುತ್ತೆ. ಸಿಂಪಲಿ ಅರ್ಥ ಮಾಡ್ಕೊಡಿ ಅಷ್ಟೇ, ಡಿಕ್ಷನರಿ ಇದ್ದಾಗ ಬಂದೆಲ್ಲ ಡಿಟೋ ಅರ್ಥ ಮಾಡ್ಕೊಂಬಿಡಿ. ಇದು ವೇರವರ್ ಮೀನ್ಸ್ ಹೇಳ್ತಾರೆ ಸ್ಟ್ರೈಕ್ ಆಫ್ ವಿಚ್ ಎವರ್ ನಾಟ್ ಅಪ್ಲಿಕಬಲ್ ಅಂತಾರಲ್ಲ, ಹಾಗೆ ಬೇಕಾಗ್ತೋ ಎಲ್ಲದು ಮಾಡಿದ್ರೆ ಒಬ್ಬರಿಗೆ ಗಂಡಸರಿಗೊಂದು ಹೆಂಗಸರಿಗೊಂದು ಮಾಡ್ತಾ ಹೊರಟ್ಬಿಟ್ರೆ ಪದೀತಾಗ /ಹಾಕಿ ಸಿ ಹಾಕಿಬಿಟ್ರೆ ಯಾವ್ದು ಬೇಕಾದ್ರೆ ಹೀಶಿ ಅಂತ ಒಬ್ರು ಇರ್ತಾರೆ ಅಥವಾ ವಾಕ್ಯ ಅರ್ಥ ಮಾಡೋದಾರೆ ತಪ್ಪು. ಅವ್ರು ಇವರಿಗೆ ಡೌಟ್ ಇದೆಯಾ? ಈಗೆಲ್ಲ ಹುಚ್ಚುಚ್ಚು ಪತ್ತೆ ಇಲ್ಲ ಏನೋ ಅಷ್ಟೇ. ನೆಕ್ಸ್ಟ್ ಅನೇನ ಅನುಗತಂ ಯಸ್ಮಾತ್ ಅನೃತಂ ತೇನ ಕಥ್ಯತೆ. ಬೋಧ ಅನಿವರ್ತ್ಯತ್ವಮಪಿತು ನಿತ್ಯಮೇವ ಪ್ರವಾಹ. ಬೋಧ ಅನಿವರ್ತ್ಯಂ, ಜ್ಞಾನ ಬಂದರೆ ಹೋಗೋದಿಲ್ಲ, ಆದರೆ ವ್ಯತ್ಯಾಸ ಇದೆ. ನಿತ್ಯಮೇವ ಪ್ರವಾಹತಃ. ಜಗತ್ಸತ್ಯ ಅಂತೀರಿ, ಪ್ರಳಯ ಕಾಲದಲ್ಲಿ ಇಲ್ವಲ್ಲ, ಏನು ಮಾಡ್ತೀರಿ ಅಂದರೆ ಅದಕ್ಕೆ ಅನಿತ್ಯ ಅಂತ ಕರೆದರು. ಅರ್ಥ ಆಯ್ತಾ? ಮುತ್ತಾತ ಇದ್ದಿದ್ದು ಹೌದು, ಈಗಿಲ್ಲ, ಅದು ಸುಳ್ಳಲ್ಲ. ಈಗಿದೆ ಅಂದರೆ ಸುಳ್ಳಲ್ಲ. ಅರ್ಥ ಆಯ್ತಾ? ಎಷ್ಟು ಸುಲಭ ಅದು. ಆಯಿತ್ಯುಕ್ತ ಪರೋ ದೇವ ತೇನ ಸತ್ಯಮಿದಂ ಜಗತ್. ಆಯಿತ್ಯುಕ್ತ ಪರಃ ದೇವ ತೇನ ಸತ್ಯಮಿದಂ ಜಗತ್. ಇನ್ನೊಂದು ಅಸತ್ಯ, ಇನ್ನೊಂದು ಅರ್ಥ ಇದೆ. ಆ ಅಂದರೆ ದೇವರು, ಮುಂದೆ ಅಸತ್ಯ, ಆ ಸತ್ಯ, ದೇವರಿಂದಾಗಿ ಇದು ಸತ್ಯ. ದೇವರು ಕಾಪಾಡ್ತಿದ್ದಾರೆ, ಆದ್ದರಿಂದ ಸತ್ಯ. ಹೇಳೋರು ಕೇಳೋರು ಯಾರೆಲ್ಲ ಎತ್ಕೊಂಡು ಹೋಗೋ ಅವರಿದ್ದಾರೆ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಆನಿಂದ ಸತ್ಯ. ಅದಕ್ಕೆ ಅವಧ್ಯ ವರ ಕೊಡ್ತಾರಲ್ಲ ರುದ್ರಾದಿ ದೇವತೆಗಳು, ಅವಧ್ಯರಾಗರಿ ಅಂದರೆ ಅವ್ರೇನು ತಿಳ್ಕೊಂಡು ಸಾವೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಆ ನಾಮಕ ಪರಮಾತ್ಮನಿಂದ ಸಾಯಿರಿ ಅಂತ ಮುಂದೆ ನಡೆದಿದ್ದು ಹಾಗೆ. ಅವ್ರ ಮಾತು ಸುಳ್ಳಾಗಲಿಲ್ಲ. ಅದು ಅಕ್ಷರಾಣ ಮಕಾರೋಸ್ಮಿ ಇದ್ದೇ ಇದೆ ಅರ್ಥ. ವೆರಿ ಫಸ್ಟ್ ವರ್ಡ್ ಆ ಇತಿ ಬ್ರಹ್ಮ ತತ್ರಾಗತ ಮಹಾಮಿತಿ ಐತರೆಯ ಉಪನಿಷತ್ತು. ಯಾವ ಡಿಕ್ಷನರಿ ತೆಗೆದು ಆ ಅಂದರೆ ದೇವರ ಹೆಸರು ಫಸ್ಟ್ ಬೇರೆ ಹೇಳ್ತಾರೆ. ಈ ಕನ್ನಡ ಡಿಕ್ಷನರಿ ತೆಗೆದು ಅವ್ರು ನಾಸ್ತಿಕ ಡಿಕ್ಷನರಿ ಮಾಡಿದ್ರು ಕೂಡ ಅರ್ಥ ಬರೀತಾರೆ. ನಾಸ್ತಿಕ ಡಿಕ್ಷನರಿ ಮಾಡ್ತಾರೆ. ಆ ಅಂದರೆ ನೇಮ್ ಆಫ್ ಗಾಡ್ ಅಷ್ಟೇ. ಕೆಲಸ ನೇಮ್ ಆಫ್ ಗಾಡ್ ವಿಷ್ಣು ಅದನ್ನು ಬರೀತಾರೆ, ನೇಮ್ ಆಫ್ ಗಾಡ್ ವಿಷ್ಣು. ಇಷ್ಟೆಲ್ಲ ಇದ್ರೂ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಅದೇನು ಹೇಳಬೇಕು ಅದಕ್ಕೆ? ಆಯಿತ್ಯುಕ್ತ ಪರೋ ದೇವ ತೇನ ಸತ್ಯ. ಅದಕ್ಕೆ ಅವ್ರು ಏನು ಮಾಡಿ ಪುಸ್ತಕ ನೋಡಿದ್ರೆ ಕಷ್ಟ ಅಂತ ಪುಸ್ತಕನೂ ಹಾರಿಸ್ಬಿಟ್ರು. ಕೊನೆಗೆ ಪುಸ್ತಕ ಇರಬಾರ್ದು, ಪುಸ್ತಕ ಇದ್ಬಿಟ್ಟು ಓದಿಬಿಡ್ತಾರೆ ಅಂತ ಹೇಳಿ ಒಳ್ಳೆ ಬೇಸ್ಟ್ರೆ ಅಂತ ಏನು ಮಾಡ್ತಾರೆ ಕೆಲವು ಬೇಸ್ಟ್ರುಗಳು. ಕ್ಲಾಸ್ ಶುರುವಾಗ್ತದೆ, ಸಿಲೆಬಸ್ ಬರ್ತದೆ, ರೆಫರೆನ್ಸ್ ಬುಕ್ಸ್ ಎಲ್ಲ ಎತ್ತಿಟ್ಕೊಂಡ್ಬಿಡ್ತಾರೆ. ಎಲ್ಲಿ ಲೈಬ್ರರಿಲಿ ಹುಡುಗರು ಓದಬಾರ್ದು ಅವನ್ನ, ಗೊತ್ತಾಯ್ತಾ? ಪರೀಕ್ಷೆ ಅದು ಮುಗಿಯವರೆಗೆ ತೆಗೆಯೋದಿಲ್ಲ. ಯಾಕೆಂದರೆ ಆದರೂ ಓದಿಬಿಟ್ಟು ಜಾಸ್ತಿ ತಿಳ್ಕೊಂಡ್ಬಿಡ್ತಾರೆ, ಏನೋ ಡೌಟ್ ಪಡ್ತಾರೆ. ಬೇಡ ನಾನೇ ಭಾರಿ ಬುದ್ಧಿ ಅಂತ ಅನಿಸ್ಕೋಬೇಕು ಅಂತ ಹೇಳಿ ಒಳ್ಳೆ ಬೇಸ್ಟ್ರಾಗಿ ಮಾಡೋದಿಲ್ಲ. ಇಷ್ಟು ಹೇಳಿದ್ದೀನಿ, ರೆಫರೆನ್ಸ್ ಇದೆ, ಓದಿ ನೋಡಿರಿ ಅಂತ ಹೇಳ್ತಾರೆ. ನಾನು ಗೈಡೆನ್ಸ್ ಕೊಟ್ಟಿದ್ದೀನಿ, ಸ್ಟಡಿ ಮಾಡಿ ಚೆನ್ನಾಗಿ ತಿಳ್ಕೊಂಡು ಅಂತ. ಇವರು ಬಿಡಿದವರಾಗಲ್ಲ, ನಾನು ದಡ್ಡ ಅಂತ ಗೊತ್ತಾಗಬಾರ್ದು ಅಂತೇಳಿ ನಮ್ಮ ದಡ್ಡದವ್ರು ಪ್ರೊಟೆಕ್ಟ್ ಮಾಡ್ಕೊತಾರೆ. ಅದು ಈಗ ಸೈಕಾಲಜಿ ಅದು. ಅದಕ್ಕೆ ಬೇಸ್ಟಪ್ಪ ಎಲ್ಲ ಒತ್ಕೊಂಡೋಗ್ಬಿಡ್ತಾರೆ, ಬಿಡೋ ನಮ್ಗೆ ಗೊತ್ತಾಗ್ಬಿಡಿ ಯಾರು ಇಟ್ಕೊಂಡಿದ್ರೆ ಒತ್ಕೊಂಡೋಗ್ಬಿಟ್ಟಿರ್ತಾರೆ ಅಂತ. ಇದು ಹಾಗೆ ಕೆಲಸ ಮಾಡಿದ್ದೆ. ಇಲ್ಲ ಓದು, ಮುಚ್ಚಿಡೋದು, ಕಾಡಿಸ್ತಾ ಮಾಡೋದು, ಡೆಸ್ಟ್ರಾಯ್ ಮಾಡೋದು, ಅನೇಕ ರೀತಿ ಮಾಡಿದ್ರು. ಅದು ಯಾವಾಗ ಅಷ್ಟೆಲ್ಲ ಮಾಡ್ಯಾರು 300 ವರ್ಷ ಬೇಕಾಯ್ತು ಆಕ್ಷೇಪಣೆ ತೆಗಿಬೇಕಾದ್ರೆ. ಅಷ್ಟು ಬುಕ್ಸ್ ತೆಗಿಬೇಕಾಗಿತ್ತು, ಅವರೆಲ್ಲ ತೆಗೆದು ಹಾಕಬೇಕಾಗಿತ್ತು. ಡಾಕ್ಯುಮೆಂಟ್ ನಾಶ ಮಾಡ್ತಾರೆ ಅಂತ ಪದ್ಧತಿ ಇದೆಯಲ್ಲಿ. ಅವತ್ತು ಕೋರ್ಟಲ್ಲಿ ಕೂಡ ಏನಂತಾರೆ, ಕೇಸ್ಗಳು ಬೇಲ್ ಕೊಡ್ತಾರೆ, ಡಾಕ್ಯುಮೆಂಟ್ ಅವ್ರು ಬದ್ದು ಮಾಡೋ ಕೆಲಸ ಡಾಕ್ಯುಮೆಂಟ್ ನಾಶ ಮಾಡೋದು. ಇವ್ರು ಕೊಡೋದು ಗೊತ್ತು, ಅವ್ರಿಗೆ ಓಪನ್ ಸೆಕ್ಯೂರಿಟಿ ಇದ್ದಾಗ ಆಮೇಲೆ ಕೇಸ್ ಹೋಗೇ ಬಿಡ್ತದೆ.
ಎಲ್ಲೋ ಕೆಲವು ಸ್ಟ್ರಿಕ್ಟಾಗಿರೋರು ಇರ್ತಾರೆ, ಅಥವಾ ಕೊಡೋದೇ ಇಲ್ಲ ಗೊತ್ತು ಅಂತೇಳಿ ಅವ್ರಿಗೆ ಒಡೆ ಮಾಡ್ತಾರೆ. ಅದರಿಂದ ಪ್ರಭಾವಿ ವ್ಯಕ್ತಿ ಬಿಡೋದಿಲ್ಲ ಅಂತಾರೆ, ಒಂದು ಗುಂಪು ಕ್ರಿಯೇಟ್ ಮಾಡ್ತಾರೆ ಅಂತೇಳಿ. ಅವೆಲ್ಲ ಕಾರಣಗಳು. ಇವೆಲ್ಲ ನಡೆದಿರೋದು ಹೀಗೇ. ಡಾಕ್ಯುಮೆಂಟ್ ನಾಶ ಮಾಡೋದು ಶಾಸ್ತ್ರ ವಿಚಾರ, ಲೌಕಿಕದಲ್ಲೇ ನಾಶ ಮಾಡುತ್ತಾರೆ. ಶಾಸ್ತ್ರದಲ್ಲಿ ಮಾಡೋದು ಏನು ಆಶ್ಚರ್ಯ, ಅದೆಲ್ಲ ಇದ್ದೇ. ಬೋಧಾನಿವರ್ತ್ಯತ್ತಮ ಬೈತು ನಿತ್ಯಮೇವ ಪ್ರವಾಹತಃ ಆಯುತ್ಯುಕ್ತ ಪರೋ ದೇವ ತೇನ ಸತ್ಯಮಿದಂ ಜಗತೆ ತದಧೀನ ಸ್ವರೂಪತ್ವಾತ್ ಅಸತ್ಯಂ ತೇನ ಕಥ್ಯತೆ. ಅಸತ್ಯ ಅನೃತ ಏನೇನು ಬಂದಿರುತ್ತೆ ಎಲ್ಲದಕ್ಕೂ ಆಧಾರ ಕೊಟ್ಬಿಟ್ಟು. ಸತ್ಯಸ್ಯ ಸತ್ಯ ಸ ವಿಭು ಇಂದ್ರಚಾಪಸ್ಯ ಸೂರ್ಯವತ್. ಪರಮಾತ್ಮ ಸತ್ಯಸ್ಯ ಸತ್ಯ, ಇದು ಸತ್ಯ. ಪರಮಾತ್ಮ ಸತ್ಯದಲ್ಲಿ ಸತ್ಯ, ಗೊತ್ತಾಯ್ತಾ? ಸತ್ಯ ಸತ್ಯದಲ್ಲೂ ಸತ್ಯ. 200% ಕರೆಕ್ಟ್ ಅಂತ 200% ಹೇಳಬಾರ್ದು ನ್ಯಾಯವಾಗಿ. ಯಾಕೆ ಹೇಳ್ತಾರೆ? ಸ್ಟ್ರೆಸ್ ಮಾಡಬೇಕಾಗಿದೆ. 200% ಕರೆಕ್ಟ್, ಅಷ್ಟು ಒತ್ತು ಕೊಡೋಕ್ಕೋಸ್ಕರ ಅಪ್ರಿಷಿಯೇಷನ್ ಅದು. ಇಲ್ಲಿ ದೇವರು ಭಾರಿ ದೊಡ್ಡವ, ಸ್ವತಂತ್ರನಾಗಿ ಸತ್ಯನಾದ್ದರಿಂದ ಸತ್ಯಸ ಸತ್ಯ. ಪರತಂತ್ರನಾಗಿ ಸತ್ಯವಾಗಿದ್ದಕ್ಕೆ ಸತ್ಯ, ಅದು ಸತ್ಯಸ್ಯ ಸತ್ಯ. ಏನ ಏನು ಬೇಕಾದಷ್ಟಿದೆ. ಪುರಾಣ ವಾಕ್ಯ ಇದೆ, ಭಾಗವತ ವಾಕ್ಯನೂ ಇದೆ, ಇದು ಇದೆ. ವಿಭು ಇಂದ್ರಚಾಪಸ್ಯ ಸೂರ್ಯವತ್. ಇಂದ್ರಚಾಪ ಅಂದರೆ ಕಾಮನಬಿಲ್ಲು. ಕಾಮನಬಿಲ್ಲಿಗೆ ಹೇಗೆ ಸೂರ್ಯ ಇದ್ದಾನೋ ಹಾಗೆ. ಸೂರ್ಯ ಇದ್ದಾಗ ಪರಮಾತ್ಮ, ಕಾಮನಬಿಲ್ಲು ಇದ್ದಾಗ ಜೀವರು. ಅವರೇನು ಮಾಡಿದರು? ಕಾಮನಬಿಲ್ಲು ಸುಳ್ಳು, ಆದ್ದರಿಂದ ಸುಳ್ಳು ಅಂತೇಳಿದರು. ಅಲ್ಲ, ಕಾಮನಬಿಲ್ಲು ಸುಳ್ಳಲ್ಲ, ಖಂಡಿತ ಸತ್ಯ. ಆದರೆ ಅದು ಆ್ಯಕ್ಚುಲಿ ರಿಫ್ಲೆಕ್ಷನ್ ಅಷ್ಟೇ ಹೊರತು ಏನಲ್ಲಿ ಬೇರೆ ಅಲ್ಲ. ರಿಫ್ಲೆಕ್ಷನ್ ಹೌದು, ರಿಫ್ಲೆಕ್ಷನ್ನು ಅಲ್ಲ, ಅದು ತಪ್ಪಾಗುತ್ತಾಗ. ರಿಫ್ಲೆಕ್ಷನ್ ಹೌದು, ಅದು ಸೈನ್ಸ್. ಅದು ಇದರ ಅರ್ಥ ಹೇಳಿದ್ನಲ್ಲ. ಈ ಕೈ ಇಟ್ಕೊಂಡು ನೋಡಿದಾಗ ಇದು ಮೇಲೆ ನೋಡ್ತೀವಿ, ಚಂದ್ರ ಇಷ್ಟು ಕಾಣಿಸ್ತಾರೆ. ಚಂದ್ರ ಇಷ್ಟು ಕಾಣಿಸಿದ್ದು ತಪ್ಪು, ಅದು ಚಂದ್ರ ಹೌದು. ಚಂದ್ರ ಅಂತ ಬಾಧಿತವಾಗಲಿಲ್ಲ. ಇವರೇನು ಮಾಡ್ತಾರೆ? ನೋಡಿದ್ರೆ ಬಾಧ ಬಂತು ಅಂತ ಹೇಳ್ತಾರೆ. ಬಾಧೆ ಯಾವುದಕ್ಕೆ ಬಂತು ನಿಮಗೆ? ಆ ಭಾಗಕ್ಕೆ ಬಂತು. ಚಂದ್ರ ಮತ್ತು ಬಾಧಕ ಬರಲಿಲ್ಲ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಅದನ್ನೆಲ್ಲ ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ. ಕೇಳೋರಿಗೆ ಅವಕಾಶ ಕೊಡೋದೇ ಇದಾಗಿಬಿಡುತ್ತೆ. ಸರಿಯಾಗಿ ಸೀರಿಯಸ್ ಸ್ಟಡಿ ಮಾಡಿದರೆ ಇವತ್ತು ಅಂಥದ್ದು ವಾಕ್ಯಾರ್ಥ ಬಿಟ್ಬಿಡ್ಬೇಕು. ಫುಲ್ ಸೆಮಿನಾರ್ ಟೈಪ್ ಮಾಡಬೇಕು. ಮಧ್ಯೆ ಮಧ್ಯೆ ಬಾಯಿ ಹಾಕಾಗಿರೋದಿಲ್ಲ ಅವರು. ಫುಲ್ ಎಲ್ಲ ಅವ್ರ ಮಧ್ಯೆ ತಕ್ಷಣ ಬಾಯಿ ಹಾಕ್ಬಿಡ್ತಾರೆ. ಏನೋ ತರಲೆಕ್ಕ ಬಾಯಿ ಹಾಕ್ಬಿಡ್ತಾರೆ. ಅವನು ಇನ್ನೂ ಬಾಯಿ ಹಾಕ್ತಾನೆ, ಮತ್ತು ಅವನು ಬಾಯಿ ಹಾಕ್ತಾರೆ. ಬರೀ ಎಲ್ಲಿ ಸ್ಟಾರ್ಟ್ ಆಯಿತು ಗೊತ್ತೇ ಇಲ್ಲ. ಯಾರ ಬಂದು ಕೇಳಿದ್ರೆ ಯಾರು ನಮಗೆ ಗೊತ್ತಿರೋದು ಬಿಡ್ತಾ ಆ ಥರ ಆಗಿ. ಹಾಗಾಗಬಾರ್ದು. ನೋಡೋರಿಗೆ ಅಸಹ್ಯ ಕಾಣುತ್ತೆ. ಅವನು ಹಾಗಲ್ಲ, ಫುಲ್ ಹೇಳಬೇಕು ಅವರು. ಆಮೇಲೆ ಒಂದು ಎರಡು ಪ್ರಶ್ನೆ ಕೇಳೋದು ಅಷ್ಟೇ. ಫುಲ್ ಅವರಿಗೂ ಹೊಸ ವಿಷಯ ಗೊತ್ತಾಗುತ್ತೆ. ಓ ಎಷ್ಟು ಹೇಳಿದ್ದಾರೆ, ನಮ್ಮ ವಿಷಯ ಗೊತ್ತು ಕೂಡ ಆಗಲ್ಲ ಅವ್ರಿಗೆ. ಅವ್ರು ಓದೋದಿಲ್ಲ, ಅವ್ರು ತಿಳಿಸೋದಿಲ್ಲ. ಗೊತ್ತಾಗ್ಬಿಟ್ಟು ಎಷ್ಟೋ ಚೇಂಜ್ ಆಗ್ತಾರೆ. ಓ ಸರಿಯಾಗಿದೆ ಇದೆಲ್ಲ. ಅಲ್ಲಿ ಒಪ್ಪೋದು ದೊಡ್ಡದಲ್ಲ, ಮನಸ್ಸು ವರ್ಕ್ ಮಾಡ್ತಾ ಇರ್ತದೆ. ಇಂಜೆಕ್ಷನ್ ಕೊಟ್ಟ ತಕ್ಷಣ ಕೆಲಸ ಮಾಡಿ ಸ್ವಲ್ಪ ಟೈಮ್ ಬೇಕಂತೆ, ಗೊತ್ತಾಯ್ತಾ? ಅದನ್ನು ತಿಳ್ಕೊಂಡ್ರೆ ಸಾಕು. ತಿಳಿಸೋ ಉದ್ದೇಶ ಇದ್ದರೆ ಸರಿ. ನಾವು ಭಾರಿ ಪಂಡಿತ, ಈ ಕಾನ್ಸೆಪ್ಟ್ ಬಿಟ್ಬಿಡ್ಬೇಕು. ತಿಳಿಸುವ ಪಂಡಿತ ಅಂತ ಪ್ರೂವ್ ಆಗೇ ಆಗ್ತದೆ. ಎಲ್ಲ ಹೇಳಿ ಪಾಂಡಿತ್ಯ ಬೋರ್ಡ್ ಹಾಕ್ಕೊಂಡು ಹೋಗಬಾರ್ದು. ಅದಕ್ಕೆಲ್ಲ ಪ್ರೂವ್. ಸೂರ್ಯನಿಗೆ ಬೋರ್ಡ್ ಇದೆಯಾ? ಆ ಪ್ರಕಾಶನೇ ಹೇಳುತ್ತೆ ಸೂರ್ಯ ಅಂತೇಳಿ. ಆ ರೀತಿ ಯೋಚನೆ ಮಾಡೋದು ಕರಿಬೇಕು. ಗೆದ್ದೆ ಸೋತೆ ಅವೆಲ್ಲ ಈ ಕಾಲ ಔಟ್ಡೇಟೆಡ್. ಅದು ಈ ಕಾಲಕ್ಕೆ ಅದು ಅರ್ಥ ಇಲ್ಲ. ಯಾವುದಕ್ಕೆ ತಿಳ್ಕೊಂಡೆ ಅನ್ನೋದಕ್ಕೆ ಆಬ್ಜೆಕ್ಟಿವ್ ಥಿಂಕಿಂಗ್ಗೆ ಕ್ಲಿಯರ್ ಆಗಿದೆ. ಆಬ್ಜೆಕ್ಟಿವ್ ಥಿಂಕಿಂಗ್ ಹೆಚ್ಚು ಕ್ಲಿಯರ್ ಇರೋದ್ರಿಂದ ಎಲ್ಲೆಲ್ಲಿ ಜ್ಞಾನ ಸರಿಯಾಗಿರ್ತದೋ ಆಬ್ಜೆಕ್ಟಿವ್ ಥಿಂಕಿಂಗೇ ಇರಬೇಕು. ಇಲ್ಲೋದ್ರೆ ಆಗೋದಿಲ್ಲ. ಸೋಲು ಗೆಲುವು ಸೆಕೆಂಡರಿ, ಅದು ದೊಡ್ಡ ವಿಚಾರ ಅಲ್ಲ. ಅದು ಸೋತವರೇ ಭಾರಿ ಸಂತೋಷಪಟ್ಟು ಹೋಗಾಗಿರ್ಬೇಕು. ಬಟ್ ಸೋತವ್ರಿಗೆ ಅವಮಾನ ಮಾಡಬಾರ್ದು. ಇವರು ತುಂಬ ಜನ ಯಾಕೆ ರೇಗ್ತಾರೆ ಅಂದ್ರೆ ಅವಮಾನ ಮಾಡ್ತಾರಲ್ಲ, ಗ್ರಡ್ಜ್ ಇಟ್ಕೊಂಡು ಹುಚ್ಚಾಬಟ್ಟೆ ಮಾಡ್ತಾರೆ. ಮಾಡಬಾರ್ದು. ಸೊಕ್ಕ ಏನು ಯೋಚನೆ ಮಾಡಬೇಡ ಅಂಥೇಳಿ ಅನಷ್ಟು ಗೆದ್ದವರಿಗಷ್ಟೇ ಪುರಸ್ಕಾರ ಇಲ್ಲಿ ಕೊಟ್ಬಿಟ್ರೆ ಏನಾಗುತ್ತೆ? ಅಲ್ಲಿಗೆ ಭಾರಿ ಸೋತ. ಏನು ಜ್ಞಾನಕ್ಕೆ ಮಾತ್ರ ಪಾಪ ಇಷ್ಟಪಡ್ತಾರೆ. ಅವಮಾನ ಮಾಡದೆ ಹೋಗಿ. ದೊಡ್ಡ ಪಂಡಿತರು ನೀವು, ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ರಿಗೂ ಆಗೋದಿಲ್ಲ. ಪಾಂಡಿತ್ಯನೇ ನೀವು ಒಪ್ಕೊಂಡಿದ್ದೇ ಸಾಕ್ಷಿ ದೊಡ್ಡ ಪಂಡಿತರು ಅಂತ ಹೇಳೋದಕ್ಕೆ. ಅಂದರೆ ಓದೋಯ್ತಾರೆ. ಈಗ ದೊಡ್ಡ ಮನುಷ್ಯ ಒಪ್ಕೊಂಡು ಅಂತ ಹೇಳೋದಿಲ್ಲ. ದೊಡ್ಡ ಮನುಷ್ಯ ಒಪ್ಕೊಂಡ್ಬಿಟ್ಟ ನೋಡಿದ್ರೆ ಅದು ದೊಡ್ಡತನ ಅಂತ ಕರೀತಾರೆ. ದೊಡ್ಡತನ ಆ ಥರ ಟ್ರೀಟ್ ಮಾಡಬೇಕು. ನಮ್ಮಲ್ಲಿ ಚಪಾಳಿ ಹಾಕೋದು ಅವೆಲ್ಲ ಏನು ಮಾಡಿಬಿಡ್ತದೆ? ಮನುಷ್ಯನ ಇನ್ಸಲ್ಟ್ ಮಾಡೋದು. ಇನ್ಸಲ್ಟ್ ಮಾಡಿಬಿಟ್ಟು ಅವನು ಸುಮ್ಮನೆ ಇರಬೇಕು. ಆಗ ಗಲಾಟೆ ಮಾಡಬಾರ್ದು. ಇಲ್ಲೂ ಕೂಡ ಅಷ್ಟೇ. ಇವ್ರು ಮಾತ್ರ ಹಿಡಿದವ್ರಿಗೆ ಅವ್ರು ಸೋಲು ಅಂತೇಳಿ ಅವಮಾನ ಮಾಡೋದಿಲ್ಲ. ಅದಕ್ಕೆ ಅವ್ರಿಗೆ ಏನು ಮಾಡ್ತಾರೆ? ಕನ್ಸೋಲೇಷನ್ ಪ್ರೈಸ್ ಅಂತ ಕೊಡ್ತಾರೆ. ಯಾಕೆ ಅವ್ನು ನಿರಾಸೆ ಆಗಬಾರ್ದು. ತಿಳಿತಾ? ಈ ಅವಮಾನ ಮಾಡೋ ಪದ್ಧತಿನೇ ಕೆಟ್ಟದ್ದು. ನಮ್ಮಲ್ಲಿ ಆ ಟ್ರೆಂಡ್ ಡೆವಲಪ್ ಆಗಿಬಿಡ್ತು ಅಂದರೆ ಉದ್ಧಾರ ಆಗೋ ಸಾಧ್ಯ ಯಾರಿಗೂ ಮಾಡಬಾರ್ದು. ಗೊತ್ತಾಯ್ತಾ? ಕುಂಟ ಕುರುಡ ಯಾರೇ ಬಂದಿರಲಿ ಅದನ್ನು ಅವಮಾನ ಮಾಡೋದು ದೊಡ್ಡಸ್ತಿಕೆ ಅಲ್ಲ. ಅದನ್ನು ಏನು ಯಾಕೆ ನೋಡಬೇಕಾದ್ರೆ ಪಾಪ ಸಿಂಪಥೆಟಿಕ್ಕಾಗಿ ನೋಡಬೇಕು ಯಾವಾಗ. ತಸ್ಯೋಪನಿಷತ್ ಸತ್ಯಸ್ಯ ಸತ್ಯಮಿತಿ ಪ್ರಾಣಾವೈ ಸತ್ಯಂ ತೇಷಾಮೇವ ಸತ್ಯಂ ಇತಿ ಚ ಮಹಾಮಾಯೇತಿ ಅವಿದ್ಯೇತಿ ನಿಯತಿ ಮೋಹಿನೀತಿ ಚ
ಪ್ರಕೃತಿ ವಾಸನಾ ಇತ್ಯೇವಂ ತವೇಚ್ಛಾನಂತ ಕಥ್ಯತೆ. ಎಷ್ಟು ಡಿಕ್ಷನರಿ ಕೊಟ್ಬಿಡ್ತಾರೆ. ಮಹಾಮಾಯ ಅಂತ ಹೆಸರಿದೆ, ಪದ ಓದು. ಮಹಾಮಾಯ ಅಂತಿದೆ, ಅವಿದ್ಯೆ ಅಂತಿದೆ, ನಿಯತಿ ಅಂತಿದೆ, ಮೋಹಿನಿ ಅಂತಿದೆ, ಪ್ರಕೃತಿ ಅಂತಿದೆ, ವಾಸನ ಅಂತಿದೆ. ಇವಿಷ್ಟು ದೇವರ ಇಚ್ಛೆ ಅಂತ ಅರ್ಥ. ಡಿಕ್ಷನರಿ ಯಾವುದು ಇತಿ ಸ್ಕಂದ ಪುರಾಣ ವಾಕ್ಯ ಮುಂದೆ ಹೇಳ್ತಾರಲ್ಲ, ಇಷ್ಟು ಸ್ಪಷ್ಟ ಇರಬೇಕಾದ್ರೆ ಎಲ್ಲಿ ಮಾಯಾ ಅಂತ ಒಂದೇ ಅರ್ಥ ಇವ್ರಿ, ಬೇರೆ ಇಲ್ಲ. ಅದು ಇವರೆಲ್ಲ ಫಾರಿನರ್ಸ್ ಬರೀತಾರೆ, ಅವರಿಗೆಲ್ಲ ಇದೆಲ್ಲ ಗಲಾಟೆ ಇಚ್ಛೆ ಗೊತ್ತಿರೋದಿಲ್ಲ. ಭಗವದ್ಗೀತೆಯಲ್ಲಿ ಮಾಯಾ ಅಂತ ಶಬ್ದ ಬರುತ್ತೆ. ಆ ಶಬ್ದಕ್ಕೆ ಎದ್ದು ಕೂಡ ಸುಳ್ಳು ಒಬ್ಬ ಅರ್ಥ ಉಪಯೋಗಿಸಿಲ್ಲ. ಭಗವದ್ಗೀತೆಯಲ್ಲಿ ಅರ್ಥದಲ್ಲಿ ಬಂದಿಲ್ಲ ಅಂತ ಸ್ಪಷ್ಟ ಹೇಳಿಬಿಡ್ತಾರೆ. ಆ ಅರ್ಥದಲ್ಲಿ ಬಂದಿಲ್ಲ, ಡಿಫ್ರೆಂಟ್ ಅರ್ಥದಲ್ಲೇ ಬಂದಿರೋದು. ಯಾವುದ ಇವತ್ತಲ್ಲ ವಿಷ್ಣು ಬಾಯಿ ಬೇಕಾಷ್ಟು ಬಂದಿದೆ. ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಇಲ್ಲ. ಮತ್ತು ಆಚಾರ್ಯ ಇತ್ತೀಚೆಗೆ ಕೋಟ್ ಮಾಡೋಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ಇನ್ನೊಂದು ಕಡೆ ಆ ಗ್ರಂಥ ಫುಲ್ ಕೋಟ್ ಮಾಡಿರ್ತಾರೆ, ಹೆಸರು ಹೇಳಿಬಿಟ್ಟಿರ್ತಾರೆ, ಇಲ್ಲಿ ಹೇಳೋದಿಲ್ಲ. ಅರ್ಥ ಆಯ್ತಾ? ಒಂದು ಕಡೆ ಹೇಳಿದ್ದನ್ನು ಮತ್ತೆ ಇತ್ತೀಚೆಗೆ ಸ್ಕಂದ ಪುರಾಣ ಬೇರೆ ಕಡೆ ಹೇಳಿದ್ದಾರೆ, ಅದನ್ನು ಇಲ್ಲಿ ಹೇಳಲಿಲ್ಲ, ಇತ್ತೀಚೆಗೆ ಅಂದ್ಬಿಟ್ರೆ ಅಷ್ಟೇ. ಇದೆಲ್ಲ ಯೋಚನೆ ಮಾಡಿದಾಗ ಕೊಟೇಶನ್ ಕೊಡೋದಕ್ಕೂ ಒಂದು ರೀತಿ ಅದೆಲ್ಲ ಸ್ಟಡಿ ಮಾಡಬೇಕು ನಾವು. ಆಚಾರ್ಯರ ಬಗ್ಗೆ ಯಾವ ರೀತಿ ಬರೀತಾರೆ, ಏನು ಮಾಡ್ತಾರೆ, ಆ ಬಗ್ಗೆ ಏನು ಕೆಲಸ ಏನೇನೂ ನಡೆದಿಲ್ಲ. ಗೊತ್ತಾಯ್ತಾ? ಎಷ್ಟು ಹೊಸ ಹೊಸ ಅರ್ಥ ಹೇಳ್ತಾರೆ, ಡಿಕ್ಷನರಿ ಹ್ಯಾಕ್ ಕೋಟ್ ಮಾಡ್ತಾರೆ, ಅದರಿಂದ ಎಷ್ಟು ಉಪಯೋಗ ಆಗುತ್ತೆ ಬೇರೆ ಕಡೆಗೆ. ಎಕ್ಸಾಸ್ಟಿವ್ ಸ್ಟಡಿ ಆಗಬೇಕು. ಸರ್ವಮೂಲಗಳನ್ನು ಓದೋ ಪದ್ಧತಿ ಟೋಟಲಿ ಇಲ್ಲ. ಗೊತ್ತಾ? ಸೀದಾ ಟೀಕಾ, ಅದು ಟೀಕಾ ಬರೆದಿಲ್ಲ, ಟೀಕಾ ಓದೋದಿಲ್ಲ. ಅದು ಟೀಕಾರ ಬರೆದು ಟೀಕಾ ಓದೋದೇ ಇಲ್ಲ ಹೇಳಿತಾ. ಮತ್ತು ಎಲ್ಲದನ್ನು ಓದೋದಿಲ್ಲ, ಅಲ್ಲೊಂಚೂರು ಅದನ್ನು ಕೂಡ ಪೂರ್ತಿ ಓದೋದಿಲ್ಲ. ಇಷ್ಟೆಲ್ಲ ಇಟ್ಕೊಂಡು ದೊಡ್ಡ ಇದಂತ ಅದು ಏನಾಗ್ತದೆ, ಪೋಸ್ ಕೊಟ್ಟಾಗ ಆಗ್ತದೆ ಹೊರತು ಅದಲ್ಲ. ನಾವು ಒಪ್ಕೋಬೇಕು, ನಾವು ಸರಿಯಾಗಿ ಓದಿಲ್ಲ ಅಂತೇಳಿ ಒಪ್ಕೋಬೇಕು. ಆ ಸ್ಥಿತಿ ಇದೆ. ಪ್ರಕೃತಿ ಪ್ರಕೃಷ್ಟಕರಣ ವಾಸನಾ ವಾಸಯೇದ್ಯತಃ ಅಯುತ್ಯುಕ್ತ ಹರಿಸ್ತಸ್ಯ ವಿದ್ಯಾ ಅವಿದ್ಯೇತಿ ಸಂಜ್ಞಿತ ಮಾಯೇತ್ಯುಕ್ತ ಪ್ರಕೃಷ್ಟತ್ವಾತ್ ಪ್ರಕೃಷ್ಟಂ ಹಿ ಮಯಾಭಿಧಂ ವಿಷ್ಣೋ ಪ್ರಜ್ಞಪ್ತಿರೇವೈಕ ಶಬ್ದೈರೇತೈರುದೀರ್ಯತೆ ಪ್ರಜ್ಞಪ್ತಿರೂಪೋ ಹರಿ ಸಾ ಚ ಸ್ವಾನಂದರಕ್ಷಣ ಇತಿ ಚ ವಾಕ್ಯ. ದೇವರಿಗೆ ಇಷ್ಟು ಹೆಸರಿದೆ. ಮಹಾಮಾಯಾ ವಿದ್ಯಾ ಐತೀಗ. ಪ್ರಕೃತಿ ಅಂದರೆ ದೇವರಿಗೆ ಪ್ರಕೃತಿ ಅಂತ ಹೆಸರಿದೆ. ಎಲ್ಲಿದೆ ವಾಕ್ಯ ಅದು ಗೊತ್ತಾ? ಪ್ರಕೃತಿಶ್ಚ ಪ್ರಕೃತಿ ಅಧಿಕರಣ ಬ್ರಹ್ಮಸೂತ್ರದಲ್ಲಿ ಪ್ರಕೃತಿ ಎಲ್ಲ ಮಾಡ್ತಾ ಅಂತಿದೆ, ನೀವು ಬ್ರಹ್ಮ ಮಾಡ್ತಾನೆ ಅಂತ ಹೇಳ್ತೀರಿ ಅಂದರೆ ಪ್ರಕೃತಿಶ್ಚ ಅದೇನಂತ ಯಾವ ಗುಂಪಿ ಸೇರ್ತದೋ? ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳ ಸಂಯೋಜನೆ ಮಾಡ್ತಾರೆ. ಪ್ರಕೃತಿ ಶಬ್ದಕ್ಕೆ ಪುರುಷಾರ್ಥ ಅರ್ಥ ಇಲ್ಲ ಮೇಲ್ನೋಟಕ್ಕೆ, ಆದರೆ ದೇವರಿಗೆ ಹೆಸರಿದೆ. ಪ್ರಕೃಷ್ಟಾಕೃತಿ ಯಶ ಸಹ ಪ್ರಕೃತಿ ಅಂದರೆ ಪ್ರಕೃತಿಯೇ ದೇವರು ಅರ್ಥದಲ್ಲಿ ನಾವು ಕರೆಯೋದಿಲ್ಲ ಅದನ್ನು. ಈ ಕಾರಣಕ್ಕಾಗಿ ದೇವರು ಪ್ರಕೃತಿ ಅಂತಲೂ ಕರೀತಾರೆ. ಸೊ ಇದು ಅಲ್ಲಿಗೆ ಉಪಯೋಗ, ಇದಿಷ್ಟು ಬ್ರಹ್ಮಸೂತ್ರ ಭಾಷೆಗೆ ಉಪಯೋಗ ಆಗುತ್ತೆ. ಅರ್ಥಾತ್ ಅಸತ್ಯ ಇತ್ಯಾದಿ ಪದಗಳೆಲ್ಲ ಎಂಥವು ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳು. ಅದನ್ನು ಎಲ್ಲಿಗೆ ಅಪ್ಲೈ ಮಾಡ್ತಾರೆ? ಈಗ ಸರಿಯಾಗಿ ಅರ್ಥ ಪ್ರಭಾತ್ವ ಅರ್ಥ ಮಾಡಿ ಜಗತ್ತಿನ ಪರ ಹೇಗೆ ಸತ್ಯತ್ವ ಕಾರಣ ಆಗುತ್ತೆ ಇದೆಲ್ಲ ಕ್ಲಿಯರಾಗಿ ಮಾಡ್ತಾರೆ. ಅದೆಲ್ಲ ಮತ್ತೆ ಹೇಳಿದಂತೆ ಇದು ಮಾಡೋದಲ್ಲ, ಬಾಯಿ ಮಾತಲ್ಲ, ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಮಾಡ್ಕೋದು. ಈಗ ಕರೆಕ್ಟ್ ಅಂತ ಅನಿಸ್ಬಿಟ್ಟು. ಅಯುತ್ಯುಕ್ತ ಹರಿಸ್ತಸ್ಯ ಅವಿದ್ಯಾ ಅಂತ ಕರೀತಾರೆ. ಜಗತ್ತೆಲ್ಲ ಅವಿದ್ಯಾಕಲ್ಪಿತ ಅಂತಾರೆ. ಅವಿದ್ಯಾಕಲ್ಪ ಅಂದರೆ ಪರಮಾತ್ಮ, ಅವನ ಇಚ್ಛೆಯಿಂದ ಹುಟ್ಟಿದ್ದು ಅಂತ ಅರ್ಥ. ಅವಿದ್ಯಾಕಲ್ಪಿತ ಪರಮಾತ್ಮದಿಂದ ಕಲ್ಪಿತ ಸೃಷ್ಟ. ಹಾಂ ಹೌದೌದು, ಅದು ಪರಮ ಮುಖ್ಯಾರ್ಥವರಲ್ಲ, ಸ್ವಲ್ಪ ಆಳಕ್ಕರು ಸಿಕ್ಬಿಡುತ್ತೆ. ಇನ್ನು ಮುಂದೆ ಹೋದರೆ ಅದು ಬೇಕಾಷ್ಟು ಮಾಡ್ಬೋದು. ಈ ವಾಕ್ಯ ಏನಿಲ್ಲದವರು ಅರ್ಥ ಮಾಡ್ಬೋದು. ಬೇಕಾಷ್ಟು ಇದೆಯಲ್ಲ ಅದನ್ನೇ ಕೋಟ್ ಮಾಡ್ತಿದ್ದಾರೆ ಅಷ್ಟೇ. ಯಾರು ಅಷ್ಟೇ ಇವೆಲ್ಲ ಇಲ್ಲಿ ಒಂದು ಉಪಾಯ ಮಾಡಿಬಿಟ್ರು ಅವರು. ಇಂಥ ವಾಕ್ಯಗಳು ಇಂಪಾರ್ಟೆಂಟ್ ಅಲ್ಲ ತೆಗೆದು, ಇಂಪಾರ್ಟೆಂಟ್ ಅಲ್ಲ. ಅದ್ಯಾಗಿ ಅದ್ಯಾಗಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೀಗ? ಇಷ್ಟು ಅನಂತ ವಾಕ್ಯಗಳು ಇಂಪಾರ್ಟೆಂಟ್ ಅಲ್ಲ. 5 ವಾಕ್ಯ ಇಂಡೈರೆಕ್ಟ್ಲಿ ಹೇಳುತ್ತೆ, ನೀವು ತಿಳ್ಕೊಳ್ಳೋದು ಇಂಪಾರ್ಟೆಂಟಾ? ಅದು ಬೋರ್ಡ್ ಹಾಕಿದ್ದಾರೆ ಭಾರಿ ಇಂಪಾರ್ಟೆಂಟ್ ಅಂತಾರೆ. ಇಲ್ಲ, ನೀವೇ ಹಾಕಿದ ಬೋರ್ಡ್ ಅದು. ಮಾಯೇತ್ಯುಕ್ತ ಪ್ರಕೃಷ್ಟತ್ವಾತ್ ಪ್ರಕೃಷ್ಟಂ ಹಿಮಯಾಭಿಧಂ ವಿಷ್ಣು ಪ್ರಜ್ಞಪ್ತಿರೇ ವೈಕಾ ಶಬ್ದೈರೇತೈರುದೀರ್ಯತೆ. ಕೆಲಸತ್ತೆ ಕಾಟ್ ಹಾಕ್ತಾರೆ ಗೊತ್ತಾ? ಸಿಲೆಬಸ್ಸೆಲ್ಲ ಕೊಟ್ಟಿರ್ತಾರೆ, ಕಾಟ್ ಹಾಕ್ತಾರೆ. ಕಾಟ್ ಹಾಕಿದ್ರೆ ತಪ್ಪು ಅಂತ ಅರ್ಥ ಅಲ್ಲ ಅದಕ್ಕೆ. ಈ ಸಬ್ಜೆಕ್ಟ್ ಇಲ್ಲ, ಇದಕ್ಕೆ ಈ ಶಕ್ತಿ ಇಲ್ಲ, ಈ ಸಿಲೆಬಸ್ ಈ ವರ್ಷಕ್ಕಿಲ್ಲ ಅದು. ಅವ್ರು ಬಣ್ಣ ಏನು ಹುಡುಗ ಸಬ್ಜೆಕ್ಟ್ನ ಕಾಟ್ ಹಾಕ್ಬಿಟ್ಟಿದ್ದಾನೆ, ಇವನು ನಾವು ಸಬ್ ಸಿಲೆಬಸ್ ಕೊಟ್ಟಿದ್ದೀವ ಅರ್ಥ ಯಾರು ಮಾಡೋದು ಅದಿಲ್ಲ ಅಷ್ಟೇ. ಅದು ಆ ಕಾಟಿಗೆ ಬೇರೆ ಅರ್ಥ, ತಪ್ಪೊಂಬರ್ಥ ಉಪಯೋಗಿಸಲ್ಲ ಅದನ್ನು. ಇದರೆಲ್ಲ ಇದಕ್ಕೆ ಬೇಕಿಲ್ಲ. ಇನ್ನೊಂದು ಸರ್ತಿ ಸಾಮಾನು ಲಿಸ್ಟ್ ಬರೆದಿರ್ತಾರೆ ಅಂಗಡಿಗೆ, ಗೊತ್ತಾಯ್ತಾ? ದೊಡ್ಡ ಲಿಸ್ಟ್ ಇರುತ್ತೆ. ಕೆಲವರು ಇದೆಲ್ಲ ಮನೆಯಲ್ಲಿ ಅಂತಾರೆ, ಕಾಟ್ ಹಾಕ್ತಾರೆ. ಅಂದರೆ ಪದ ಏನಂತ ಅರ್ಥ ಸುಳ್ಳು ಅಂತಲ್ಲ, ತರಬೇಕಾಗಿಲ್ಲ ಅಂತ ಅರ್ಥ.
ತಡೀತಾ ಅದು ಪೂರ್ತಿ ಆದಮೇಲೆ ಹೊಡೆದು ಹಾಕೋದು ಬದಲು ಕಾಟ ಹಾಕಿಬಿಟ್ರೆ ಮುಗಿದು. ಅಂದರೆ ಒಂದೇ ಕಾಟ ಎಷ್ಟೆಷ್ಟು ಕಾಟ ಕೊಡೋ ರೀತಿ ಉಪಯೋಗಿಸ್ತಾರೆ ಒಟ್ಟಿನ ಮೇಲೆ. ಕಾಟ ಅನ್ನೋ ಶಬ್ದನೇ ಕಾಟ ಕೊಡೋದು ಬೇಕಾದ್ರೆ. ಅದಕ್ಕೆ ಯೋಚನೆ ಮಾಡಿ ಯಾಕೆ ಹಾಕಿದ್ದಾರೆ ಈಗ ನೀವು ಇಲ್ಲಿ ಹೊಡೆದು ಹಾಕಿದ್ದೀರಿ, ಈಗ ಏಲಕ್ಕಿ ಹೊಡೆದು ಹಾಕಿಬಿಟ್ಟಿದ್ದೀರಿ, ಏಲಕ್ಕಿ ನಿಷಿದ್ಧನ ಅದಕ್ಕೆ ಅಥವಾ ಅಂಗಡಿಯಲ್ಲಿ ಸಿಗಲ್ಲ ಅಂತ ಅರ್ಥನ ಮತ್ತು ಅಥವಾ ಅದು ಅಸತ್ ಪದಾರ್ಥನ ಅದು ಯಾರು ಕೇಳೋದಿಲ್ಲ. ಮನೆಯಲ್ಲಿದೆ ಬೇಡ ಅಷ್ಟೇ. ಆ ಕಾಟಿಗೆ ಎಷ್ಟು ಅರ್ಥ ಇದೆ ಯೋಚನೆ ಮಾಡಬೇಕು. ಅದಕ್ಕೆ ಪ್ರಕರಣ ಅಂತ ಕರೋದು. ಪ್ರಕರಣ ಅಂದರೆ ಕಾಂಟೆಕ್ಸ್ಟ್, ಒಂದು ಪದ ಯಾವ ಕಾಂಟೆಕ್ಸ್ಟಲ್ಲಿ ಉಪಯೋಗಿಸಿರ್ತಾರೆ ಅದರ ಅರ್ಥ ಮಾಡಬೇಕು. ಅವು ಇವರೇ ನೋಡ್ತಿರ್ತಾರೆ. ಎಷ್ಟೋ ಸರಿ ನೋಡಿ ಮನೇಲಿ ಎಷ್ಟು ಜನ ಓಡಾಡ್ತಿರ್ತಾರೆ, ಬಂದು ಎಂಟ್ರಿ ಮಾಡಿ ಕೇಳೋದಿಲ್ಲ. ಅವ್ರು ಇಷ್ಟು ಜನ ಇದ್ದಾರೆ ಇಬ್ಬರೇ ಅಂತ ಹೇಳ್ತಿರಲ್ರಿ, ಅವ್ರು ಕೇಳೋದೇ ಇಲ್ಲ. ಯಾಕೆ ಇವು ಇಲ್ಲ ಅಂತ ಕೇಳ್ತಾರೆ. ಇವರಿಗೂ ಗೊತ್ತು, ಯಾಕಂದ್ರೆ ಅವ್ರಿಗೂ ಗೊತ್ತು. ಅದಕ್ಕೆ ಆ ಫೀಲ್ಡಲ್ಲಿ ಇದ್ದವ್ರು ಉಳಿದವ್ರು ಏನು ಸುಳ್ಳು ಹೇಳ್ತಾರಲ್ಲ ಪಾಪ, ಇಷ್ಟು ಜನ ಮಕ್ಕಳು ಇಲ್ಲ ಅಂತಾರಲ್ಲ, ಎಷ್ಟು ಕೆಟ್ಟದ ಪಾಪ. ಮಕ್ಕಳಿಗೆ ಅನಿಷ್ಟ ಆಗಲ್ಲ ಅದರಿಂದ, ಮಕ್ಕಳಿಗೆ ಏನು ಅರ್ಥ ಆಗ್ತದೆ, ಅನಿಷ್ಟ ಆಗಲಿಲ್ಲ ಅದರಿಂದ. ಹಾಗೆ ನಿಮ್ಮ ಬಾಯಲ್ಲಿ ಹತ್ತ ಮಾತು ಬರ್ತದೆ ಅಂತ ಕೇಳಿ ಏನು ಹೇಳಬೇಕು, ಅವ್ರು ನಕ್ಕು ಬಿಡ್ತಾರೆ. ಅಲ್ಲ ಪರ್ಪಸ್ ಅಲ್ಲ, ಅದು ಬೇರೆ ಉದ್ದೇಶ ಇದೆ. ಅವ್ರು ಸಿಟ್ಟು ಬಂದಾಗ ಬಂದುಬಿಡೋದು. ಅದಕ್ಕೆ ಹೇಳಿದ್ರೆ ಹುಚ್ಚ ಅಂತ ಕರೀತಾರೆ. ತೀರ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಕೇಳದೆ ಹೋದರೆ ದರಿದ್ರ ಹೋದ್ರೆ ಅರ್ಥ ಆಗಲ್ಲ ಓದ್ಬಿಡ್ತಾರೆ. ಇವೆಲ್ಲ ಕಾಮನ್ ಸೆನ್ಸ್ಗೆ ಇಷ್ಟೆಲ್ಲ ಸಮಸ್ಯೆ. ತೀರಾ ಕಾಮನ್ ಸೆನ್ಸ್ ಸಾಮಾನ್ಯ ನಮ್ಮಲ್ಲೂ ಕೂಡ ಬುದ್ಧಿವಂತ ಅಂತ ಕರೀತಾರೆ, ಗೊತ್ತಾಯ್ತಾ. ಕೆಲವು ಪದಾರ್ಥಗಳು ಹೇಳಬೇಕಾ ಬುದ್ಧಿವಂತ ಅಂತ. ಬುದ್ಧಿ ಏನು ತೋರಿಸುತ್ತೆ, ಸಾರ ವಿವೇಕ ತೋರಿಸುತ್ತೆ. ಅದಕ್ಕೇನೆ ಅದಕ್ಕೆ ಜ್ಞಾನಿಗಳೆಲ್ಲ ಖಂಡಿತ ಅರ್ಥ ಮಾಡ್ಕೋತಾರೆ ಅಂತ ಅರ್ಥ. ಮಾಯೇತಿ ಮುಕ್ತ್ವಾ ಪ್ರಕೃಷ್ಟತ್ವ. ಮಾಯ ಅಂದರೆ ಪ್ರಕೃಷ್ಟ ಅಂತ ಅರ್ಥ. ಎಲ್ಲಿ ಆನಂದಮಯ ನೋಡಿ, ಮಯಾಭಿಧಂ ಆನಂದಮಯ ಇತ್ಯಾದಿ ಶಬ್ದಗಳಲ್ಲಿ ಮಯ ಶಬ್ದಕ್ಕೆ ಪ್ರಚುರ ಪ್ರಕೃಷ್ಟ ಅಂತ ಅರ್ಥ. ಇಲ್ಲೂ ಹಾಗೇನೆ ಮಾಯಾ ಅಂದರೆ ವಿಷ್ಣುವಿನ ಮಾಯ ಅಂತ ಯಾತ ಕರೀತಾರೆ, ಪ್ರಕೃಷ್ಟವಾದದ್ದು, ಯಾವುದನ್ನು ಬೀಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ವಿಷ್ಣುವಿನ ಮಹಿಮೆಯನ್ನೆಲ್ಲ ಮಾಯಾ ಅಂತ ಕರೀತಾರೆ. ವಿಷ್ಣೋ ಪ್ರಜ್ಞಕ್ತಿರೇವೈಕ ಶಬ್ದೈರೇತೈರುದೇರಿ. ಒಟ್ಟು ಇಷ್ಟು ಎಲ್ಲ ತಗೊಂಡಾಗ ವಿಷ್ಣು ಜ್ಞಾನದಿಂದ ಜಗತ್ತು ಹುಟ್ಟಿದೆ. ಜನ್ಮಾದ್ಯಸ್ಯ ಯತಃ. ಅವರೇನು ಬಿಡು ಸೂತ್ರಗಳೆಲ್ಲ ಸೂತ್ರಗಳೇ ಅಲ್ಲ ಅಂದ್ರೇನು, ಅವೆಲ್ಲ ಸೆಕೆಂಡರಿ ಅಲ್ಲ. ಅವತತ್ವ ವೇದಕ. ವೇದಗಳಲ್ಲಿ ಹೇಗೆ ಎರಡು ಗುಂಪು ಮಾಡಿದರೋ, ಬ್ರಹ್ಮಸು ಎರಡು ಗುಂಪು ಮಾಡಿದರು. ತತ್ವವೇದಕ ಸೂತ್ರಗಳು, ತತ್ವ ಅವೇದಕ ಸೂತ್ರಗಳು ಅಂತೆ. ಇಲ್ಲ ಬೋರ್ಡ್ ಇಲ್ಲೇ ಇಲ್ಲ, ಏನು ಸುಳ್ಳು ಕಲ್ಪನೆ ಮಾಡಿದ್ದಷ್ಟೇ. ಪ್ರಜ್ಞಪ್ತಿ ರೂಪೋಹ ದೇವರೆಂಥವನು ಅಂದರೆ ಪ್ರಜ್ಞಪ್ತಿ ರೂಪ, ಜ್ಞಾನರೂಪವನು ಸ್ವರೂಪ. ನಿಖಿಲ ಪೂರ್ಣ ಗುಣೈಕ ದೇಹ ಜ್ಞಾನಾನಂದಮಯ. ಸಾಚತೋ ಸ್ವಾನಂದ ಲಕ್ಷಣ. ದೇವರ ಜ್ಞಾನ ಆನಂದ ಎಲ್ಲವೂ ಎಲ್ಲ ಗುಣಗಳು ಒಂದು ಗುಣದ ಸೇರ್ಕೊಂಡ್ಬಿಟ್ಟಿದೆ. ಅನಂತ ಗುಣ ಇದೆ, ಒಂದು ಗುಣ ಅನಂತವಾಗಿದೆ, ಅನಂತ ಒಂದು ಗುಣದ ಸೇರಿಕೊಂಡಿದೆ. ದೇವರ ವಿಶಿಷ್ಟವಾದ ಮಹಿಮೆ ಇದೆ. ಪ್ರಜ್ಞಪ್ತಿ ಅಂತ ಶಬ್ದ ಇದೆ, ಮಾಯಾ ಅಂತ ಶಬ್ದ ಇದೆ, ಸ್ತ್ರೀಲಿಂಗ ಶಬ್ದಗಳು. ಅದಕ್ಕೆ ರೆಫರೆನ್ಸ್ ಕೊಡ್ಬೇಕಾದ್ರೆ ಆ ರೀತಿ ಹೇಳ್ತಾರೆ. ಈ ಮಗು ಇರುತ್ತೆ, ಇದಿದೆಯಲ್ಲ ಕೋಡಿ, ಇದಿದೆಯಲ್ಲ ಇದೇನದು ಪಾಪ ಗಂಡು ಇದು ಅಂತ ಯಾಕೆ ಮಾಡಿಬಿಡ್ತಾರೆ ಅದನ್ನು. ಆ ಪರ್ಪಸ್ಗೆ ಅದೇನು ಬೇಕಿಲ್ಲ. ಗಂಡು ಹೆಣ್ಣು ಮುಖ್ಯ ಅಲ್ಲ ಆ ಸಮಯದಲ್ಲಿ, ಗೊತ್ತಾಯ್ತಾ. ಇದು ಅಷ್ಟೇ ತಿಳಿತಾ. ಆ ಪ್ರೀತಿಯಿಂದ ಇದು ಅಂತಾರೆ ಕೆಲವೊಮ್ಮೆ, ಬೈಲಕ್ಕೆ ಇದು ಅಂತ ಕೇಳ್ತಾರೆ. ಇದಕ್ಕೇನೋ ಗೊತ್ತಾಗೋದಿಲ್ಲ ದಡದು ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಅದು ಅಂತ ಅರ್ಥ. ನಾವು ನಮ್ಮ ಮನೆ ಪ್ರತಿ ಮನೆಯಲ್ಲೂ ಉಪಯೋಗಿಸ್ತಾರಂಥ ಪದಗಳೆಲ್ಲ. ಈ ರೀತಿ ಉಪಯೋಗಿಸ್ತಾ ಇರೋ ಎಂಥ ದೊಡ್ಡ ಹಳ್ಳಿಯವನು ಕೂಡ ಕೆಲವು ಪದ ಉಪಯೋಗಿಸ್ತಾರೆ, ಗೊತ್ತಾಯ್ತಾ. ಸರ್ವೇ ವೇದ ಹರೇರ್ಭೇದಂ ಸರ್ವಸ್ಮಾತ್ ಜ್ಞಾಪಯಂತಿ. ಭೇದ ಸ್ವಾತಂತ್ರ್ಯ ಸಾರ್ವಜ್ಞ ಸರ್ವೈಶ್ವರ್ಯಾಧಿಕಶ್ಚ ಸಹ ಸ್ವರೂಪಮೇವ ಭೇದೋಯಂ ವ್ಯಾವೃತ್ತಿಶ್ಚ ಸ್ವರೂಪತ ಸರ್ವ್ಯಾವೃತ್ತಯೇ ಯಸ್ಮಾತ್ ಸ್ವಶಬ್ದೋಯಂ ಪ್ರಯುಜ್ಯತೆ ಸರ್ವ್ಯಾವೃತ್ತತಾಮೇವ ನೇತಿ ನೇತ್ಯಾಧಿಕಾ ಶ್ರುತಿ. ವಿಷ್ಣೋರತೋ ಭವೇದನ್ಯಾ ಅಪಿ ಸರ್ವಾನ ಸಂಶಯಃ ಇತಿ ಚ ನಾರಾಯಣಶ್ರುತಿ. ಸರ್ವೇ ವೇದಾಃ ಹರೇರ್ಭೇದಂ ಸರ್ವಸ್ಮಾತ್ ಜ್ಞಾಪಯಂತಿ. ಎಲ್ಲ ವೇದಗಳು ಕೂಡ ಹರಿಯೊಂದಿಗೆ ಭೇದ ಇದೆ ಎಂಬುದನ್ನು ಜ್ಞಾಪಯಂತಿ, ಮತ್ತೆ ಮತ್ತೆ ಜ್ಞಾಪಿಸ್ತಾ ಇವೆ. ಭೇದ ಸ್ವಾತಂತ್ರ್ಯ ಸಾರ್ವಜ್ಞ ಸರ್ವೈಶ್ವರ್ಯಾಧಿಕಶ್ಚ ಸಹ. ಸ್ವಾತಂತ್ರ್ಯ, ಸಾರ್ವಜ್ಞ, ಸರ್ವೈಶ್ವರ್ಯ ಇವೆಲ್ಲ ಇರೋದರಿಂದನೇ ಉಳಿದವರಿಂದ ಭಿನ್ನನಾಗಿಯೇ ಕಾಣಿಸ್ತಾರೆ, ಗೊತ್ತಾಯ್ತಾ. ಎರಡು ನೀರನ್ನೇ, ಈ ನೀರು ಸ್ನಾನಕ್ಕೆ ಉಪಯೋಗಿಸಿ, ಇದು ಕುಡಿಯೋಕ್ಕೆ ಉಪಯೋಗಿಸಿ, ಎರಡು ಭೇದ ಮಾಡ್ತಾರೆ. ಅದಕ್ಕೆ ಸ್ನಾನಕ್ಕೂ ಶುದ್ಧ ನೀರು ಬೇಕೇ, ಕೊಳೆ ನೀರು ಸ್ನಾನಕ್ಕೆ ಉಪಯೋಗಿಸ್ಬಾರ್ದು. ಅದು ಕುಡಿಯೋಕ್ಕೆ ಇನ್ನೂ ಶುದ್ಧ ಬೇಕು. ಇದು ಮಡಿ ನೀರು, ಅದು ಮಡಿ ನೀರೇ. ಇದು ಸ್ನಾನದ ಮಡಿ ನೀರು, ಕುಡಿಯೋ ಮಡಿ ನೀರು. ಇದು ಅಭಿಷೇಕದ ಮಡಿ ನೀರು, ಅದು ಇನ್ನೊಂದು ಬೇರೆ ದೇವರಿಗೆ. ಅದು ಯಾಕೆ ಹೇಳಿದ್ರೆ ಇರೋದಿಲ್ಲ ಸಾಮಾನ್ಯ, ಅದರಿಂದ ಕೇಸು ಹೇಳಬೇಕಾಗಿ. ದೇವರಿಗೋಸ್ಕರ ಭಾರಿ ಮಡಿ ನೀರು ಅದು, ಅಗ್ರಹೋದಕ ಅಂತ ಇರುತ್ತೆ. ಅಗ್ರೆ ಅಂದ್ರೇನು, ಅವೈಲೇಬಲ್ದಲ್ಲಿ ಬೆಸ್ಟ್ ಅದು, ಬೇರೆಯವ್ರಿಗೆ ಉಪಯೋಗಿಸಾಗಿಲ್ಲ. ದೇವರು ಒಂದು ಸತಿ ಉಪಯೋಗಿಸಿದ ಮೇಲೆ ದೇವ್ರ ಪೂಜೆ, ಇನ್ನೊಂದು ಅಭಿಷೇಕ ಬರಲ್ಲ ಅದು. ಡಿವೈಡ್ ಮಾಡೋದಕ್ಕೆ ಬೇರೆ ತರ್ತಾರೆ, ತರಬೇಕು, ಅಲ್ಲಿಂದನೇ ಬೇರೆ ತರಬೇಕು.
ಇಲ್ಲಿ ತಂದು ಬೇರೆ ಮಾಡೋದು ನಮ್ಮ ನಿರ್ವಾಹ ಇಲ್ಲ ಅಂತ ಮಾಡೋದು. ಹಾಗೆ ಮಾಡಬಾರ್ದು. ತರಬೇಕಾದ್ರೆ ಬೇರೆ ತರಬೇಕು. ಅಷ್ಟರ ಮಟ್ಟಿಗೆ ಮಡಿ ಮೇಂಟೈನ್ ಮಾಡಬೇಕು. ಅದನ್ನು ಕೈ ಊರು ತಾಗಿಸ್ಬಾರ್ದು, ಹೀಗೆ ಹಿಡಿಬಾರ್ದು, ಹೀಗೆ ಹಿಡಿಬಾರ್ದು, ಹೊದಿಸ್ಬೇಕು. ಎಷ್ಟೆಲ್ಲ ನಿಯಮಗಳಿದೆ. ಸ್ನಾನ ನೀರಿಗೆ ಅವೆಲ್ಲ ಇಲ್ಲ, ತಿಳಿತಿಲ್ಲ. ಕೈ ಇಟ್ಟ ಎತ್ತಿ ಸುರಿತಾರೆ. ಇದು ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಸರ್ವೇ ವೇದಾ ಹರೇರ್ಭೇದಂ ಸರ್ವಸ್ಮಾತ್ ಜ್ಞಾಪಯಂತಿ. ಭೇದ ಸ್ವಾತಂತ್ರ್ಯ ಸಾರ್ವಜ್ಞ ಸರ್ವೈಶ್ವರ್ಯಾದಿಕ ಭೇದವನು ಸ್ವರೂಪನೇ. ಸ್ವರೂಪಮೇವ ಭೇದೋಯಂ ವ್ಯಾವೃತ್ತಿಶ್ಚ ಸ್ವರೂಪತ. ಒಬ್ಬ ದೇವರು ಇರುವುದರಲ್ಲಿ ಭಿನ್ನನಾಗಿದ್ದಾನೆ. ಭಿನ್ನವಾಗಿರುವಿಕೆ ಅನ್ನೋದು ಅವನ ಸ್ವರೂಪದಲ್ಲೇ ಇದೆ. ಸಕ್ಕರೆ ವಿಷದಿಂದ ಭಿನ್ನವಾಗಿದೆ, ಒಂದು ಸ್ವರೂಪದಲ್ಲೇ ಇದೆ. ವಿಷ ಸಕ್ಕರೆಯಿಂದ ಬೇರೆಯಾಗಿ ಅದರ ಸ್ವರೂಪದಲ್ಲೇ ಇದೆ. ಆದ್ದರಿಂದ ಸಮಸ್ಯೆ ಇಲ್ಲ. ಸರ್ವವ್ಯಾವೃತ್ತಯೇ ತಸ್ಮಾತ್ ಸ್ವಶಬ್ದೋಯಂ ಪ್ರಯುಜ್ಯತೆ. ಸರ್ವವ್ಯಾವೃತ್ತತಾಮೇವ ನೇತಿ ನೇತ್ಯಾಧಿಕಾ ಶ್ರುತಿ. ದೇವರಿಗೆ ಸ್ವ ಅಂತ ಉಪಯೋಗಿಸ್ತಾರಲ್ಲ. ಯಾತಕ್ಕೆ ಅಂದರೆ ಸ್ವ ಡಿಸ್ಟಿಂಕ್ಟ್ ಅಂತ ಅರ್ಥ. ಡಿಸ್ಟಿಂಕ್ಟ್ ಮಾರ್ಕ್ ಅಂದರೆ ಉಳಿದವರಿಲ್ಲ ಅಂತ ಅರ್ಥ. ಅದಕ್ಕೆ ದೇವರು ಸ್ವ ಅಂತದೆ. ಪರಹ ಸ್ವಹ ಹರಿರುದ್ದಾಮ. ಸ್ವ ಶಬ್ದಕ್ಕೆ ದೇವರು ಅಂತ ಅರ್ಥ. ಯಾಕೆಂದರೆ ಈ ಕಾರಣಕ್ಕಾಗಿ ಎಲ್ಲರಿಂದ ಡಿಫರೆಂಟಾಗಿ ಯುನಿಕ್ ಆಗಿರೋನು ಅಂತ ಅರ್ಥ. ಸರ್ವವ್ಯಾವೃತ್ತತಾಮೇವ ನೇತಿ ನೇತ್ಯಾಧಿಕಾ ಶ್ರುತಿ. ಅದು ಎಲ್ಲೆಲ್ಲಿ ನೇತಿ ನೇತಿ ಅಂತ ಕರೀತಾರೆ. ಎಲ್ಲರಿಂದ ನೇಹ ನಾನಾಸ್ತಿ ಕಿಂಚನ ನೇತಿ ನೇತಿ ಇತ್ಯುಹೋವಾಚ ಇತ್ತ ಮಾತುಗಳೆಲ್ಲ ದೇವರು ಎಲ್ಲದರಿಂದ ಭಿನ್ನನಾದವರು ಅಂತ ಅರ್ಥ. ನರಸಿಂಹ ರೂಪ ಇದೆ, ನರರೂಪ ಅಲ್ಲ, ಸಿಂಹರೂಪ ಅಲ್ಲ. ಅಷ್ಟೇ ಹೇಳಬಾರ್ದು. ಮತ್ತೆ ಯಾವ ರೂಪನೂ ಎರಡು ಎಕ್ಸಾಂಪಲ್ ಕೊಟ್ಟಾಗೈತೆ. ದೇವ್ರು ನರನಲ್ಲ ಸಿಂಹನಲ್ಲ ಅಂತ ಹೇಳಿದರೆ ಇನ್ನು ಬಿಟ್ವಿನು ಅಂತ ಅರ್ಥ. ಅದು ಅಲ್ಲ. ಮತ್ತೆ ಹುಗಲ್ಲ, ಹಕ್ಕಿ ಅಲ್ಲ, ಜಲಸೇರಲ್ಲ, ನೀರಲ್ಲ, ಎಲ್ಲ ತಿಳ್ಕೊಬೇಕು. ಅದಕ್ಕೆ ನಾ 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 ಅಂತ ಹೇಳೋರು. ದೇವ್ರ್ಯಾರು ದೇವರೇ ಅಷ್ಟೇ. ಯಾವ ರೀತಿಯಲ್ಲೂ ದೇವರಿಲ್ಲ. ದೇವ್ರು ಯಾವ ಕಂಡದ್ದು ಯಾವುದೂ ದೇವರಲ್ಲ. ಇನ್ನು ಹೇಳೋದಾದ್ರೆ ಕಂಡದ್ಯಾವುದೂ ದೇವರಲ್ಲ. ಅಧಿಷ್ಠಾನಗಳವೆಲ್ಲ ಏನಲ್ಲ, ಅಧಿಷ್ಠಾನನೇ ಹೊರತು ದೇವರಲ್ಲ. ಇವು ಸುಳ್ಳು ಅಂತಾರೆ. ಅಧಿಷ್ಠಾನ ಬೇರೆ, ಸುಳ್ಳು ಬೇರೆ. ಅಧಿಷ್ಠಾನ ಸತ್ಯ, ಮೂರ್ತಿ ಸತ್ಯ. ಮೂರ್ತಿನೇ ದೇವರು ಎಂಬುದು ತಪ್ಪು. ಮೂರ್ತಿ ಬೇರೆ, ದೇವರು ದೇವ್ರ ಮೂರ್ತಿ ಆಗಿಬಿಟ್ಟು ಜಡ ಪದಾರ್ಥ ಆಗಿಬಿಡುತ್ತೆ. ಅಲ್ಲ, ಅಧಿಷ್ಠಾನ ಶಬ್ದ ಅವ್ರ ಅರ್ಥ ಆಗಬೇಕು. ಅರ್ಥ ಆಯ್ತಾ? ಸರ್ವವ್ಯಾವೃತ್ತತಾಮೇವ ನೇತಿ ನೇತ್ಯಾಧಿಕಾ ಶ್ರುತಿ. ವಿಷ್ಣೋರಥೋ ಭವೇ ವದೇದನ್ಯ ಅಪಿ ಸರ್ವಾನ ನ ಸಂಶಯ ಇತಿ ಚ ನಾರಾಯಣ ಶ್ರುತಿ. ಅಲ್ಲಿಗೆ ಈಗ ಬೇರೆ ಇದನ್ನು ಡೀಲ್ ಮಾಡ್ತಾರೆ. ಹೊಸ ವಿಷಯ, ಆ ವಿಷಯ ಮುಗೀತು. ಇನ್ನು ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ನೋಡಿ ಕ್ಲಿಯರಾಗಿ ಹೇಳುತ್ತೆ. ಅದಕ್ಕೆಲ್ಲ ಅರ್ಥ ಡಿಟೇಲಾಗಿ ಅರ್ಥ ಹೇಳುತ್ತಾರೆ. ಅಹಂ ಬ್ರಹ್ಮಾಸ್ಮಿ ತತ್ ಎಷ್ಟೆಷ್ಟು ಇದೆಯೋ ಒಂದಲ್ಲ, ಎಷ್ಟೆಷ್ಟು ಗೊಂದ ಅದಿಷ್ಟನ್ನು ವ್ಯವಹಾರ ಅಲ್ಲಿ ಹೇಳ್ಬೇಕಾದ್ರೆ ಹೇಳೋದಿಲ್ಲ. ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಅಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಮತ್ತೆ ಇದೆಲ್ಲ ತಿಳ್ಕೊಂಡಿರ್ಬೇಕು ಅಲ್ಲಿ. ಅದರ ನಾಳೆ ಎಲ್ಲ ಬರುತ್ತೆ. ಈಗ ಅಲ್ಲಿ ಮುಗೀತು. ಒಂದು ಮುಗಿದೋಯ್ತಾರೆ ಆಗಲೇ. ಯಾವುದು? ಹಾಂ, ಅದು ಇಲ್ಲಿ ಹೇಳೋದು, ಬೇರೆ ಕಡೆ ಹೇಳ್ತಾರೆ. ಬೇರೆ ಕಡೆ ಅಲ್ಲೊಂದು ಒಂದು ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಹೀಗೆ ಅದು ಚಾಂದೋಗ್ಯ ಭಾಷೆದಲ್ಲೇ ಹೇಳ್ತಾರೆ. ಈ ಪ್ರಶ್ನೆಗೆ ಉತ್ತರ ಬಂತು, ಇನ್ನೊಂದು ಪ್ರಶ್ನೆ ಬಂತು, ಅದಕ್ಕೆ ಈ ದೃಷ್ಟಾಂತ ಕೊಟ್ಟು, ಇನ್ನೊಂದು ಪ್ರಶ್ನೆ ಬಂತು, ಅದಕ್ಕೆ ದೃಷ್ಟಾಂತ ಕೊಟ್ಟು, ಮತ್ತೊಂದು ಪ್ರಶ್ನೆ ಬಂತು, ಕೊನೆಯದಕ್ಕೆ ಸ್ಟಾಪ್ ಆಯಿತು. ಅಲ್ಲಿ 9 ದೃಷ್ಟಾಂತ ಇವತ್ತು ಏನಾಯ್ತದ ಎಲ್ಲ ಸಾಲ್ವ್ ಆಯಿತು. ಒಂದೊಂದು ದೃಷ್ಟಾಂತ ಒಂದು ಪರ್ಪಸ್ ಸರ್ವಾಗ್ತಾ ಹೋಗುತ್ತೆ. ಗೊತ್ತಾಯ್ತಾ? 9 ಮುಗಿದ ತಕ್ಷಣ ಏನಾಯ್ತು ಅಲ್ಲಿಗೆ? ಇನ್ಫ್ಯಾಕ್ಟ್ 9 ಸರಿಯಾಗಿ ಹೇಳಿಬಿಟ್ರೆ ನಾಸ್ತಿಕನಿಂದ ಹಿಡಿದು, ಗೊತ್ತಾಯ್ತಾ, ಎಲ್ಲರೂ ಹೋಗಿಬಿಡ್ತಾರೆ ಅಂಥ ಮತ. 9 ದೃಷ್ಟಾಂತ ಅದು ಬ್ಯೂಟಿಫುಲ್. ಅದು ಸರಿಯಾಗಿ ಅರ್ಥ ಮಾಡ್ಕೊಬಿಟ್ರೆ ಒಂದು ಕೇಸಿಂದ ಏನು ತೀರ್ಮಾನ ಮಾಡಬಹುದು? ನಾಸ್ತಿಕ ಎಲ್ಲ ಮತಗಳ ಖಂಡನೆ ಬರುತ್ತೆ. ಅದರ ಎಲ್ಲ ಮತಗಳ ಖಂಡನೆ ಬಂದು ಶುದ್ಧವಾದ ಮತ ಏನು ಬಂದು ತಿಳಿಸ್ಕೊಡ್ತಕ್ಕಂಥದ್ದು. 9 ಭಾರಿ ಸ್ವಾರಸ್ಯದ ಪದ ಅದು. ಅಲ್ಲಿ ನವಪ್ರಮೇಯಗಳು ಸಿಗ್ತಕ್ಕಂಥ ಪದ. ನವ ತಾನೇ ಇರೋದು. ನವ ಅಂದರೆ 9, ಪ್ರಮೇಯಗಳು 9, ಹರಿಪರತರಹ ಇತ್ಯಾದಿ. ಅಷ್ಟೂ ವಿಷಯಗಳನ್ನು 9 ದೃಷ್ಟಾಂತ ತೋರ್ಸಕ್ಕೆ ಬರುತ್ತೆ. ಅದು ಸ್ವಾರಸ್ಯ. ಆಯಿತಾ?